ಗುಡ್ ಮಾರ್ನಿಂಗ್ ಡ್ಯಾಲಸ್, ಗುಡ್ ಈವ್ನಿಂಗ್ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ, ನಮ್ಮ ಹುಬ್ಬಳ್ಳಿ ಅಂತ ಹೇಳ್ತಾ ಇವತ್ತು ನಿಮಗೆಲ್ಲ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನೀವೆಲ್ಲ ಆರಾಮಿದ್ದೀರಿ ಅಂತ ತಿಳ್ಕೊತಾ ಇದ್ದೀನಿ. ಯಾಕಂದ್ರೆ ಇವತ್ತು ಸ್ವಲ್ಪ ನಮ್ಮ ಡ್ಯಾಲಸ್ದಾಗ ಸ್ವಲ್ಪ ಮಳಿ ಬರ್ಲಿಕ್ಕತ್ತದ, ಹಂಗ ಸ್ವಲ್ಪ ಚಳಿನೂ ಇರ್ಲಿಕ್ಕತ್ತದ. ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ಆರಾಮಾಗಿ ಬೆಚ್ಚಗಾಗಿ ಕೂತ್ಕೊಳ್ರಿ ಅಂತ ಹೇಳ್ಕೊತಾ ನಿಮ್ಗೆಲ್ಲ ಸ್ವಾಗತ ಮಾಡ್ಲಿಕ್ಕತ್ತೀನಿ. ಇವತ್ತು ನಾವು ಸ್ವಲ್ಪ ಹುಬ್ಳಿ ಭಾಷೆನೂ ಯೂಸ್ ಮಾಡ್ತೀವಿ. ಯಾಕಂದ್ರೆ ನಿಮ್ಗೆ ಆಮೇಲೆ ಹೇಳ್ತೀನಿ. ಅದು ನಿಮ್ಗೆ ಗೆಸ್ಟ್ ಬಗ್ಗೆನೂ ಗೊತ್ತದ ಸ್ವಲ್ಪ, ಯಾಕಂದ್ರೆ ಅವ್ರ ಬಗ್ಗೆ ನಾವು ಪೋಸ್ಟರ್ದಾಗೂ ಹಾಕಿರ್ತೀನಿ, ಹಂಗೆ ಯೂಟ್ಯೂಬ್ ಲಿಂಕ್ದಾಗೂ ಹಾಕಿರ್ತೀನಿ. ಆದರೆ ಪ್ರತಿ ಭಾನುವಾರ ನಾವು ಶುರು ಮಾಡೋ ಮೊದಲು ನಾವು ದೇವರನ್ನು ಎನ್ಸ್ಕೊಂಡು ಶುರು ಮಾಡ್ತೀವಿ. ಇವತ್ತಿನ ತಾರೀಕು ಫೆಬ್ರವರಿ 11th 2024. ಫೆಬ್ರವರಿ 11th ಆಗ್ಬಿಡ್ತು. ಆಲ್ರೆಡಿ ಎರಡು ವಾರ ಮುಗ್ದೋಯ್ತು ಫೆಬ್ರವರಿದು. 2024 ಬೆಳಗಿನ ಜಾವ 8 ಗಂಟೆ ಆಗಿದೆ ಇಲ್ಲಿ ಡ್ಯಾಲಸ್ನಲ್ಲಿ. ಹಂಗೆ ಇಂಡಿಯಾದೊಳಗೆ 7 ಗಂಟೆ ಆಗಿ 30 ನಿಮಿಷ ಸಾಯಂಕಾಲ. ಬನ್ನಿ ಕೃಷ್ಣನ್ ನೆನ್ಸ್ಕೋತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ದೇಹ ಜೀರ್ಣವಾಯಿತು, ಧನದಾಹ ಜೀರ್ಣವಾಗದು ಕೃಷ್ಣ. ದೇಹ ಜೀರ್ಣವಾಯಿತು, ಧನದಾಹ ಜೀರ್ಣವಾಗದು ಕೃಷ್ಣ. ಅಯ್ಯ ಕಣ್ಣು ಕಿವಿ ಮಂದವಾದವು, ಹೆಣ್ಣು ಮಣ್ಣಿನಾಸೆ ಮಂದವಾಗದು ಕೃಷ್ಣ. ಕಾಲು ಕೈ ಜವಗುಲ್ದಿದವು ಎನ್ನ, ಕಾಲು ಕೈ ಜವಗುಲ್ದಿದವು, ಭೋಗಲೋಲತೆ ಜವಗುಲ್ದವು ಕೃಷ್ಣ. ಭೋಗಲೋಲತೆ ಜವಗುಂದವು ಕೃಷ್ಣ. ಜರೆ ರೋಗದಿಂದ ನೆರೆಗೊರಗೇಸಿತು, ಜರೆ ರೋಗದಿಂದ ನೆರೆಗೊರಗೇಸಿತು, ನನ್ನ ಶರೀರದಲ್ಲಿ ಹೇಸಿಗೆ ಇನಿತಿಲ್ಲ. ಜರೆ ರೋಗದಿಂದ ನೆರೆಗೊರಗೇಸಿತು, ನನ್ನ ಶರೀರದಲ್ಲಿ ಹೇಸಿಗೆ ಇನಿತಿಲ್ಲ. ನನ್ನ ದೇಹ ಪಾಪ ಕೋಟಿಗಳ ಮಾಡಿದರಿನ್ನು ತಾಪ ಮನದೊಳಗೆ ಇನಿತಿಲ್ಲ. ನನ್ನ ದೇಹ ಪಾಪ ಕೋಟಿಗಳ ಮಾಡಿದರಿನ್ನು ತಾಪ ಮನದೊಳಗೆ ಇನಿತಿಲ್ಲ. ಹೀಗೆ ಸಂದು ಹೋಯಿತು ಕಾಲವೆಲ್ಲವೂ, ಮುಂದಣಗತಿ ದಾರಿ ತೋರದು ಕೃಷ್ಣ. ಹೀಗೆ ಸಂದು ಹೋಯಿತು ಕಾಲವೆಲ್ಲವೂ, ಮುಂದಣಗತಿ ದಾರಿ ತೋರದು ಕೃಷ್ಣ. ಅನಾದಿಯಿಂದ ನಿನ್ನವನೆನಿಸಿದೆ, ಅನಾದಿಯಿಂದ ನಿನ್ನವನೆನಿಸಿದೆ, ಎನ್ನ ಕುಂದು ನಿನ್ನದಲ್ಲವೇ ಕೃಷ್ಣ. ಎನ್ನ ಕುಂದು ನಿನ್ನದಲ್ಲವೇ ಕೃಷ್ಣ. ಇನ್ನಾದರೂ 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 ದಯೆಯಿಂದ ನೋಡಿ ಮನ್ನಿಸಬೇಕಯ್ಯ ಶ್ರೀಕೃಷ್ಣ. ಇನ್ನಾದರೂ ದಯೆಯಿಂದ ನೋಡಿ ಮನ್ನಿಸಬೇಕಯ್ಯ ಶ್ರೀಕೃಷ್ಣ. ಕೃಷ್ಣ 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 ಕೃಷ್ಣ. ಎಲ್ರಿಗೂ ನಮಸ್ಕಾರ ಹೇಳ್ತಾ ಮತ್ತೊಮ್ಮೆ ನಿಮ್ಮ ಗೆಳೆಯ ನಿಮ್ಮ RJ ರಾಜೀವ್ ಕುಲಕರ್ಣಿ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ ಮಾಡ್ತಾ. ಇವತ್ತಿನ ತಾರೀಕು ಫೆಬ್ರವರಿ 11th 2024. ಆಲ್ರೆಡಿ 2024 2 ವಾರ ಮುಗ್ದೋಗಿದೆ. ಇವತ್ತು ಮೊದಲು ನಾನು ಹೇಳಿದೆ, ಸ್ವಲ್ಪ ನಾವು ಹುಬ್ಳಿ ಭಾಷೆನೂ ಯೂಸ್ ಮಾಡ್ತೀವಿ. ಈ ನಮ್ಮ ನಾರ್ಮಲ್ ಕನ್ನಡದಲ್ಲಿ ಇದೊಂದು ನಾರ್ತ್ ಕರ್ನಾಟಕ ಒಂದು ಕನ್ನಡವನ್ನು ಯೂಸ್ ಮಾಡಿ ಇವತ್ತು ನಾವು ಮಾತುಕತೆ ನಡೆಸ್ತೀವಿ. ಯಾಕೆ
ಅದನ್ನು ಯೂಸ್ ಮಾಡ್ತೀವಂತ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಅದ್ರ ಮೊದಲು ನಿಮ್ಗೆಲ್ಲ ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಮದು 1 hour ನೀವು ಪ್ರತಿ ಭಾನುವಾರ ನಮ್ಗೆ ಕೊಡ್ತೀರಾ, ಹಾಗೆಯೇ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ತೀರಾ. ಅಂದ ಹಾಗೆ ಇನ್ನೊಂದು ಮಾತು ಹೇಳಬೇಕಂದ್ರೆ, ನಾವು ಆಲ್ರೆಡಿ 1000 ಸಬ್ಸ್ಕ್ರೈಬರ್ಸನ್ನು ಕ್ರಾಸ್ ಮಾಡಿದ್ದೀವಿ ಲಾಸ್ಟ್ ಸಂಡೇ. ಸೊ ದ್ಯಾಟ್ ಈಸ್ ಬಿಗ್ ಥ್ಯಾಂಕ್ ಯು ಅಂತ ಹೇಳ್ತೀನಿ. ನಿಮ್ಮ ಸಪೋರ್ಟ್ ಇಲ್ಲದೆ ಇದೆಲ್ಲ ಮಾಡಲಿಕ್ಕೆ ತುಂಬ ಕಷ್ಟ. ಹಾಗೆಯೇ ನಮ್ಮ ಸಪೋರ್ಟರ್ಸ್ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಯಾವಾಗ ನಾವು ಕನ್ನಡವಾಣಿ ಶುರು ಮಾಡಿದ್ದೇವೆ ಆವಾಗಿಂದ ನೀವೆಲ್ಲ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಈ ಚಾನಲ್ ನಡೆಸೋದು ನಿಮ್ಮ ಸಪೋರ್ಟ್ ಇಲ್ಲದೆ ನಡೆಸಲಿಕ್ಕೆ ತುಂಬ ಕಷ್ಟ, ತುಂಬ ಚಾಲೆಂಜಿಂಗ್ ಅಂತ ಹೇಳ್ತೀನಿ. ಬನ್ನಿ. ಹಾಗೆಯೇ ನಮ್ಮ ಸಂದೀಪ್ ಸದಾನಂದಪ್ಪ, ನಮ್ಮ ಟೆಕ್ನಿಕಲ್ ಗುರು, ನನ್ನ ಬ್ಯಾಕ್ ಬೋನ್ ಅಂತ ಹೇಳ್ತೀನಿ. ಈ ಈಸ್ ಬೇಸ್ಡ್ ಇನ್ ಬ್ಯಾಂಗ್ಳೂರ್, A&V ಪರ್ಸ್ಪೆಕ್ಟಿವ್. ನಿಮ್ಗೆ ಏನಾದ್ರು ಬ್ಯಾಂಗ್ಳೂರದ್ದು ಇವೆಂಟ್ ನೀವು ಮಾಡೋದಾದರೆ ಸಂದೀಪ್ ಇಸ್ ದ ಬೆಸ್ಟ್ ಪರ್ಸನ್ ಟು ಬಿ ಕಾಂಟ್ಯಾಕ್ಟೆಡ್. ಅವ್ರ ಕಾಂಟ್ಯಾಕ್ಟ್ ಬೇಕಾದರೆ ನನ್ನ ಹತ್ರ ಕೇಳಿ, ಅಥವಾ ಯು ಕ್ಯಾನ್ ಡೆಫಿನೆಟ್ಲಿ ಬ್ರೌಸ್ ಆನ್ ದ ವೆಬ್ ಆ್ಯಂಡ್ ಟೈಪ್ ಸಂದೀಪ್ ಸದಾನಂದಪ್ಪ, ಟಕ್ ಅಂತ ನಿಮಗೆ ಸಿಗುತ್ತೆ. ಬನ್ನಿ, ಜಾಸ್ತಿ ನಿಮ್ಮ ಟೈಮ್ ತಗೊಳ್ಳದೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ನಮ್ಮ ಗೆಸ್ಟ್ ಬಗ್ಗೆ ಒಂದು ಕಿರು ಪರಿಚಯ. ಡಾಕ್ಟರ್ ಅವರು Orthopaedic and Sports Physiotherapist, International Certified Aquatic Therapy Practitioner, ಅಂದರೆ IATF ಅಲ್ಲಿ ಸ್ವಿಟ್ಜರ್ಲ್ಯಾಂಡಿಂದ, ಅದು ಕೂಡ AE Certified Aquatic Fitness Professional, Level 1 WATSU ಅಂದರೆ ಸರ್ಫೇಸ್ ಓನ್ಲಿ, Oceanic Bodywork Basic. ಇದೆಲ್ಲ ಕೇಳಿದ್ರೆ ಉಂಟಲ್ಲ, ನನಗೆ ಏನೋ ಒಂದು ಮೀನು ಈಜಿಕೊಂಡು ಹೋದಂಗೆ ಅನಿಸ್ತದೆ. ಆದರೂ ಒಂದು ಈ ನೀರಿನ ಬಗ್ಗೆ, ಓಷಿಯನ್ ಬಗ್ಗೆ ಹೀಗೆಲ್ಲ ಎಣಿಸಿದ್ರೆ ಅಯ್ಯೋ ಅದು ಅಂಡರ್ ವಾಟರಲ್ಲೇ ನಾನು ಏನೋ ನಡೆಸ್ತಾ ಇದ್ದಂಗೆ ಅಂತ ಅನಿಸ್ತದೆ. ಆದರೂ ಕೂಡ ಅವ್ರದ್ದೊಂದು ಇನ್ನೊಂಚೂರು ಹೇಳ್ತೀನಿ ಪರಿಚಯ. ಶಿ ಕಂಪ್ಲೀಟೆಡ್ ಗ್ರ್ಯಾಜುಯೇಷನ್ ಫ್ರಮ್ KLE ಕಾಲೇಜ್ ಆಫ್ ಫಿಸಿಯೋಥೆರಪಿ. ಈ ಥರದ್ದು ಒಂದು ಕಾಲೇಜ್ ಅದು ಸಬ್ಜೆಕ್ಟ್ ಇದೆ ನೋಡಿ, ಫಿಸಿಯೋಥೆರಪಿ ಅಂತ. ಅದು ಕೂಡ ನಮ್ಮ ಹುಬ್ಬಳ್ಳಿಯಿಂದ. ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಮಸ್ಕ್ಯುಲೋಸ್ಕೆಲಿಟಲ್ ಆ್ಯಂಡ್ ಸ್ಪೋರ್ಟ್ಸ್ ಫ್ರಮ್ SDM ಕಾಲೇಜ್ ಆಫ್ ಫಿಸಿಯೋಥೆರಪಿ, ಧಾರವಾಡ. A fitness enthusiast, she herself is an endurance runner, having run many 10 kilometers runs all over India. She is a trained Bharatnatyam dancer. ಇಷ್ಟೆಲ್ಲ ಹೇಳಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ? ಆಗೋದಿಲ್ಲ. ಬನ್ನಿ, ಡಾಕ್ಟರ್ ಅರ್ಪಿತಾ ಹೆಗ್ಡೆ ನಾಡಗೌಡ್ ಅವರನ್ನು ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ ಡಾಕ್ಟರ್ ಅರ್ಪಿತಾ. ಹೆಂಗಿದ್ದೀರಿ ನೀವು? ನಮಸ್ಕಾರ ಸರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಆರಾಮಿದ್ದೀನಿ, ನೀವ್ ಹೆಂಗಿದ್ದೀರಿ? ನಾನು ಆರಾಮಿದ್ದೀನಿ. ನೀವು ಆರಾಮಿದ್ರೆ ನಾವು ಆರಾಮೆ. ಯಾಕಂದ್ರೆ ಮೊದಲು ಡಾಕ್ಟರ್ ಅವರು ಆರಾಮ್ ಅಂತ ಹೇಳಿ ಬೇರೆಯವರಿಗೆ ಹಿಂಗೆ ಕೇಳಿದ ಕೂಡಲೇ ನಮಗೂ ಆರಾಮ್ ಇಲ್ದಿದ್ರು ಕೂಡ ಹಂಗೆ ಆರಾಮ್ ಆಗ್ಬಿಡ್ತದೆ. ಸೊ ಡೆಫಿನೆಟ್ ಆಗಿ ನೀವು ಆರಾಮ್ ಅಂತ ಹೇಳಿದ್ರಿ, ನಮ್ಗೆ ಆಲ್ರೆಡಿ ನಾನು ಆರಾಮಾಗಿ ಇದ್ದೆ. ಇಲ್ದಿದ್ರು ಕೂಡ ಆಗ್ಬಿಟ್ಟಿದ್ದೀನಿ ಈಗ, ಎಕ್ದಮ್ ಮೂಡ್ ಎಲ್ಲ ಫಿಟ್ ಆಗ್ಬಿಟ್ಟದೆ ನಮ್ದು. ಸೊ ವೆರಿ ಗುಡ್. ಸೊ ಡಾಕ್ಟ್ರೇ, ಥ್ಯಾಂಕ್ ಯು ವೆರಿ ಮಚ್. ನೀವು ನಮ್ಮ ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡು, ಯಾಕಂದ್ರೆ ಇದು ತುಂಬ ನಿಮ್ದೆಲ್ಲ ಭಾಳ ಬ್ಯುಸಿ ಸ್ಕೆಡ್ಯೂಲ್ ಇರ್ತಾವ. ಅದು ಕೂಡ ಸಂಡೇ ಅಂತೂ ಇನ್ನೂ ಸ್ಕೆಡ್ಯೂಲ್ ಎಲ್ಲ ಜಾಸ್ತಿ ಬ್ಯುಸಿ ಇರ್ತದೆ. ಯಾಕಂದ್ರೆ ನೀವು ಒಂಥರ ಡಿಫ್ರೆಂಟ್ ಡಾಕ್ಟರ್. ನೀವು ನಾರ್ಮಲ್ ಈ ಹಾಸ್ಪಿಟಲಲ್ಲಿ ಹೋಗಿ ಹಿಂಗೆ ಟ್ರೀಟ್ ಮಾಡೋದು ಅದು ಒಂದು ಇರ್ತದೆ ಬಿಡ್ರಿ, ಅದು ಬೇರೆ ಇದಕ್ಕೆ. ಆದರೆ ನಿಮ್ದು ಅದು ದಿನಚರಿ ನಂಗೆ ಹಿಂಗೆಲ್ಲ ಕರೆಕ್ಟಾಗಿ ಗೊತ್ತಿಲ್ಲ. ಅದು ಇವತ್ತು ಅದೊಂದು ತಿಳ್ಕೊಳ್ಳೋದು ಒಂದು ನಮಗೆ ಅವಕಾಶ ನೀವು ಮಾಡಿಕೊಟ್ರಿ, ಅದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ ಆಗಿ ನಮ್ಮ ದರ್ಶಕರಿಗೆ ಫಸ್ಟ್ ಆಫ್ ಆಲ್ ನೀವು ಹೇಳಬೇಕು, ನೀವು ವಿಚ್ ಪ್ಲೇಸ್ ಯು ಬಿಲಾಂಗ್ ಟು ಆ್ಯಂಡ್ ವೇರ್ ಡು ಯು ಲೀವ್. ನಾವು ಹುಬ್ಬಳ್ಳಿ ಅಂತ ಹೇಳಿನಿ ನಾನು, ಆದರೂ ಕೂಡ ನಿಮ್ಮ ಬಾಯಿಂದ ಬಂದರೆ ಅದು ಇನ್ನೂ ನಮ್ಗೆ ಚಂದ ಅಂತ ಅನಿಸ್ತದೆ. ಓಕೆ, ಸೊ ನಂದು ಮೂಲ ಶಿರ್ಸಿ ಹೆಗಡೆ ಕಟ್ಟ ಅಂತ. ಬಟ್ ನಾನು ಹುಟ್ಟಿದ್ ಬೆಳೆದಿದ್ದು ಅಂಬರ್ನಾಥ್, ಮುಂಬೈ. ನಾನು PUC ಮಠ ಅಲ್ಲೇ ಇದ್ದೆ. ಆಮೇಲೆ ಫಿಸಿಯೋಥೆರಪಿ ಮಾಡ್ಲಿಕ್ಕಂತ ಹುಬ್ಳಿಗ್ ಬಂದೆ. ಇಲ್ಲೇ ಫಿಸಿಯೋಥೆರಪಿ ಮಾಡಿ ಮಾಸ್ಟರ್ಸು ಆಯ್ತು, ಮದ್ವಿನೂ ಇಲ್ಲೇ ಆಯ್ತು, ಇಲ್ಲೇ ಸೆಟಲ್ ಆಗಿದ್ದೀನಿ. ಸೊ ಆಲ್ಮೋಸ್ಟ್ ಈಗ ಐ ಕ್ಯಾನ್ ಸೇ ಆಲ್ಮೋಸ್ಟ್ 18 years that I am in ಹುಬ್ಳಿ, ಸೆಟಲ್ಡ್ ಇನ್ ಹುಬ್ಬಳ್ಳಿ ಹುಡುಗಿ ಅಂತ ಅನ್ಬೋದು ಹಂಗಾದ್ರೆ. ಹೌದು, ಅಂಡ್ ಫುಲ್ ಹುಬ್ಬಳ್ಳಿ ಕನ್ನಡ ಮಾತಾಡ್ತೀನಿ, ಅದೇ ಕಲ್ತೀನಿ, ಅದೇ ಮಾತಾಡ್ತೀನಿ. ಬಾಳ್ ಚಲೋ ಆತ್. ಇವತ್ತು ನಮ್ ದರ್ಶಕರಿಗೆ ಒಂದು ಬೇರೆ ತರ ಒಂದು ಕನ್ನಡ ಟಚ್ ಸಿಗ್ಬಿಡ್ತದ ಬಿಡ್ರಿ. ಅದು ನಮಗೂ ಒಂದು ಅವಕಾಶ ಸಿಗ್ತದೆ. ಯಾಕಂದ್ರೆ ನಮಗೂ ಡೈಲಿ ಇಲ್ಲಿ ನಾವು ಹುಬ್ಳಿ ಕನ್ನಡ ಮಾತಾಡ್ಲಿಕ್ಕೆ ಆಗಂಗಿಲ್ಲ. ನಾವು ಅಂದ್ರೆ ಒಂದು ಸೌತ್ ಕೆನರಾ ಕನ್ನಡನೂ ಮಾತಾಡ್ತೀವಿ ನಾವು, ಯಾಕಂದ್ರೆ ನಾವು ಬೆಳೆದದ್ದು ಅಲ್ಲೇ. ಸೊ ಆಮೇಲೆ ಬೆಂಗಳೂರು ಕನ್ನಡನೂ ಮಾತಾಡ್ತೀವಿ ಸ್ವಲ್ಪ, ಅದೆಲ್ಲ ಮಿಕ್ಸ್ ಆಗಿ ಕನ್ನಡ ಇರ್ತದೆ. ಆದ್ರೆ ಇವತ್ತೊಂದು ಸ್ವಲ್ಪ ಹೆಚ್ಚು ಜಾಸ್ತಿ ಹುಬ್ಳಿ ಕನ್ನಡ ಮಾತಾಡೋ ಒಂದು ಅವಕಾಶ ನಮಗೆ.
ಭಾಳ ಮಸ್ತ್ ಇರ್ತದ. ಅದು ನಮ್ಮ ದರ್ಶಕರಿಗೂ ಭಾಳ ಒಂದು ಬೇರೆ ಒಂದು ಕೇಳಲಿಕ್ಕೆ ಒಂದು ಸಿಗ್ತದ ಬಿಡ್ರಿ. ಚಲೋ ಅದು, ಚಲೋ ಅದು. ಸೊ ನೀವು ಮಾಸ್ಟರ್ಸ್ ಇನ್ ಫಿಸಿಯೋಥೆರಪಿ ಅಂತ ಹೇಳಿದ್ರಿ. ಹೌ ಕಮ್ ಯು ಆರ್ ಪ್ರಾಕ್ಟಿಸಿಂಗ್ ಅಕ್ವಾ ಫಿಸಿಯೋಥೆರಪಿ? ಅದು ಬೇರೆನಾ ಅದು ಎರಡು? ಬೇರೆ ಹೌದು, ಯಾಕಂದ್ರೆ ಅಕ್ವಾಟಿಕ್ ಫಿಸಿಯೋಥೆರಪಿ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಅದರದ್ದು ಒಂದು ಸರ್ಟಿಫಿಕೇಶನ್ ಇರ್ತದ, ಅದು ಮಾಡ್ಬೇಕು. ಅಂದ್ರೆ ಎನಿ ಫಿಸಿಯೋಥೆರಪಿಸ್ಟ್ ಕೆನಾಟ್ ಪ್ರಾಕ್ಟೀಸ್ ಅಕ್ವಾಟಿಕ್ ಥೆರಪಿ. ಸೊ ಆಫ್ಟರ್ ಐ ಕಂಪ್ಲೀಟೆಡ್ ಮೈ ಮಾಸ್ಟರ್ಸ್, ನಾನು ಆಲ್ಮೋಸ್ಟ್ 1-2-3 years ರೆಗ್ಯುಲರ್ ಫಿಸಿಯೋಥೆರಪಿ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೆ. ಐ ಕೇಮ್ ಅಕ್ರಾಸ್ ದಿಸ್ ಕೋರ್ಸ್ ಆಫ್ ಫೌಂಡೇಶನ್ ಇನ್ ಅಕ್ವಾಟಿಕ್ ಥೆರಪಿ. ಅಂಡ್ ಅದು ನಾನು ಕೋರ್ಸ್ ಮಾಡ್ತಾ ಮಾಡ್ತಾ ನಂದು ಇಂಟ್ರೆಸ್ಟ್ ಡೆವಲಪ್ ಆಯ್ತು. ಫೌಂಡೇಶನ್ ಇಂದ ಆಮೇಲೆ ಅಡ್ವಾನ್ಸ್ಡ್ ಕೋರ್ಸ್ ಮಾಡಿದ್ದೆ. ಅದ್ರಾಗ ಬೇರೆ ಬೇರೆ ಲೆವೆಲ್ ಸರ್ಟಿಫಿಕೇಶನ್ ಇರ್ತಾವ, ಅದೆಲ್ಲ ಮಾಡ್ಕೋತ ಹೋಗಿ ಅಂಡ್ ದ ವೇ ಇಟ್ ಈಸ್ ಹೆಲ್ಪಿಂಗ್ ಔಟ್ ಮೈ ಪೇಷಂಟ್ಸ್. ಅಕ್ವಾಟಿಕ್ ಥೆರಪಿ ಐ ಕ್ಯಾನ್ ಸೇ ಇಸ್ ಅ ಬೂಸ್ಟ್ ಟು ರೆಗ್ಯುಲರ್ ಫಿಸಿಯೋಥೆರಪಿ. ಫಿಸಿಯೋಥೆರಪಿ ಮಾಡ್ತಾ ಮಾಡ್ತಾ ಕೆಲವೊಂದು ಪೇಷಂಟ್ಸ್ ಗೆ ನಾವು ಕಾಂಬಿನೇಷನ್ ಮಾಡ್ತೀವಿ, ಅಕ್ವಾಟಿಕ್ ಥೆರಪಿ ಪ್ಲಸ್ ಫಿಸಿಯೋಥೆರಪಿ, ಅಂಡ್ ಇಟ್ ಗಿವ್ಸ್ ವಂಡರ್ಫುಲ್ ರಿಸಲ್ಟ್ಸ್. ವಂಡರ್ಫುಲ್ ಅಂದ್ರೆ ವಂಡರ್ಫುಲ್ ರಿಸಲ್ಟ್ಸ್. ಒಂಥರ ಹಿಂಗ ಏನೋ ಒಂದ್ ನಿಮ್ ಕೈಯಾಗ ಸ್ಪೆಷಲ್ ಟೂಲ್ ಇದ್ದಂಗ, ಫ್ಯಾಂಟಾಸ್ಟಿಕ್ ಅಂಡ್ ಅ ವೆರಿ ಪವರ್ಫುಲ್ ಟೂಲ್ ಟು ಹೀಲ್ ದ ಪೇಷಂಟ್ಸ್. That interested me a lot, and that is how I got into aquatic physiotherapy. And ಅವಾಗಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅಲಾಂಗ್ ವಿತ್ ಮೈ ರೆಗ್ಯುಲರ್ ಫಿಸಿಯೋಥೆರಪಿ ಐ ಆಮ್ ಆಲ್ಸೋ ಪ್ರಾಕ್ಟೀಸಿಂಗ್ ಅಕ್ವಾಟಿಕ್ ಫಿಸಿಯೋಥೆರಪಿ. ಸೊ ಅದು ಎರಡರೊಳಗೆ ಏನ್ ಡಿಫ್ರೆನ್ಸ್ ಅದ? ಮೇನ್ ಆಫ್ಕೋರ್ಸ್ ಅಕ್ವಾಟಿಕ್ ಅನ್ಕೂಡ್ಲೆ ನೀರಾತು, ನೀರ್ ಬಂತು, ಹೌದು. ಸೊ ಅಕ್ವಾಟಿಕ್ ಥೆರಪಿ ಈಸ್, ಐ ಕ್ಯಾನ್ ಸೇ ಇಟ್ ಈಸ್ a part of physiotherapy or maybe advanced physiotherapy, I can say, where this treatment happens in a warm water swimming pool. ಅಂದ್ರೆ ಯಾವುದು ರೆಗ್ಯುಲರ್ ಸ್ವಿಮ್ಮಿಂಗ್ ಪೂಲ್ ಒಳಗ ನೀವು ಇಳದ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವು ನೀರದ್ದು ಫಿಸಿಕಲ್ ಪ್ರಾಪರ್ಟೀಸ್ ಯೂಸ್ ಮಾಡ್ತೀವಿ ಟು ಬೆನಿಫಿಟ್ ಅಸ್ ಇನ್ ಟ್ರೀಟಿಂಗ್ ದ ಪೇಷಂಟ್. ಸೊ ವಾರ್ಮ್ ವಾಟರ್ ಹ್ಯಾಸ್ ಇಟ್ಸ್ ಓನ್ ಬೆನಿಫಿಟ್. ವಾರ್ಮ್ ವಾಟರ್ ಇಮರ್ಷನ್ ಅಂತೀವಿ ನಾವು. ಬೆಚ್ಚಗ್ ನೀರ್ ಒಳಗ ಇಳಿದ್ ನೀವು ಏನು ಮಾಡ್ಲಾರ್ದ ಒಂದ್ ಅರ್ಧ ಮುಕ್ಕಾಲ್ ತಾಸ್ ನಿಂತ್ ಬಂದ್ರೇನು ಯು ಫೀಲ್ ರಿಲ್ಯಾಕ್ಸ್ಡ್, ಬಿಕಾಸ್ ದಟ್ ಈಸ್ ಹೌ ದ ವಾರ್ಮ್ ವಾಟರ್ ಇಫೆಕ್ಟ್ ಇಸ್ ಆನ್ ಯೋರ್ ಬಾಡಿ. ಸೊ it is a therapy in which warm water immersion is used, and the properties of water like buoyancy, ಆಮೇಲೆ resistance, ಆಮೇಲೆ hydrostatic pressure, ಇವು ಕೆಲವೊಂದು ಫಿಸಿಕಲ್ ವಾಟರ್ ಪ್ರಾಪರ್ಟೀಸ್ ಗೆ ನಾವು ಯೂಸ್ ಮಾಡಿ ಏನ್ ಟ್ರೀಟ್ಮೆಂಟ್ ಕೊಡ್ತೀವಿ, ದಟ್ ಈಸ್ ವಾಟ್ ಈಸ್ ಅಕ್ವಾಟಿಕ್ ಫಿಸಿಯೋಥೆರಪಿ ಆಲ್ ಅಬೌಟ್, ಆರ್ ಅಕ್ವಾಟಿಕ್ ಥೆರಪಿ ಆಲ್ ಅಬೌಟ್. ಸೊ ಇಟ್ ಈಸ್ ಡಿಫ್ರೆಂಟ್ ಬಿಕಾಸ್ ದ ಮೀಡಿಯಂ ಇಸ್ ಡಿಫ್ರೆಂಟ್. ನೀವು ಏನಾದ್ರೂ ಥೆರಪಿ ಮಾಡ್ಲಿಲ್ಲ ಅಂದ್ರೂ ನೀವು ನೆಲದ ಮೇಲೆ ಆರ್ ರೆಗ್ಯುಲರ್ ಲ್ಯಾಂಡ್ ಮೇಲೆ ನಿಲ್ಲೋದ್ ಬೇರೆ, ನೀರಾಗ ಹೋಗಿ ನಿಲ್ಲೋದ್ ಬೇರೆ. ನಿಮ್ ಆಟೋಮೆಟಿಕ್ಲಿ ಬಾಡಿ ಸಿಸ್ಟಮ್ ಎಲ್ಲ ಚೇಂಜ್ ಆಗ್ಬಿಡ್ತದೆ, ಹೊರಗಿಂದನು ಒಳಗಿಂದನು. ಯೋರ್ muscular adjustment, your balance adjustment, your the pressure on your bones, joints, the pressure or the effect on your blood circulation, breathing, everything changes when the medium changes, because you are taken out from a land medium and put into a water medium. And that is how we use therapeutic properties of the water to bring about the effect, whatever therapeutic effect we need in the patients that we get. Very interesting. ಯಾಕಂದ್ರೆ ಐ ಥಿಂಕ್ ನಾವು ವೆನ್ ಯು ಆರ್ ಸೇಯಿಂಗ್ ದ ಬಾಡಿ ಮೇಲೆ ಏನೆಲ್ಲ ಇಫೆಕ್ಟ್ ಆಗ್ತದೆ ಅಂತ ಹೇಳಿದ್ರಿ, ಫ್ರಮ್ ದ ಲ್ಯಾಂಡ್ ಸ್ಟೇಟಸ್ ಟು ದ ವಾಟರ್ ಸ್ಟೇಟಸ್. ಐ ಮೀನ್ ನೋ ವಂಡರ್, ಆಫ್ ಕೋರ್ಸ್ ಐ ಆಮ್ ಟಾಕಿಂಗ್ ಲಿಟಲ್ ಡಿಫ್ರೆಂಟ್ ಹಿಯರ್. ಅಂದ್ರೆ ಇದು ಹಾಟ್ ಶವರ್ ತಗೊಳ್ಬೇಕು ಅಂತ ಹೇಳ್ತೀವಿ ನಾವು ನಾರ್ಮಲಿ, ಆಫ್ಟರ್ ಡೂಯಿಂಗ್ ಎಕ್ಸಸೈಸ್ ಅಥವಾ ಎಲ್ಲಿಂದಲೋ ಹೊರಗಿನ ಬಂದ ಕೂಡಲೇ ಒಂದು ಹಾಟ್ ಶವರ್ ತಗೊಳ್ಬೇಕು ಅಂತ. ಮಸಲ್ ಎಲ್ಲ ಒಂದು ರಿಲ್ಯಾಕ್ಸ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಐ ಆಮ್ ನಾಟ್ ಟಾಕಿಂಗ್ ಅಂಡರ್ ದ ವಾಟರ್, ಐ ಮೀನ್ ವಿ ಆರ್ ಪುಟ್ಟಿಂಗ್ ದ ವಾಟರ್ ಆನ್ ದ ಟಾಪ್ ಆಫ್ ಬಾಡಿ. ಸೊ ಐ ಥಿಂಕ್ ಈಸ್ ಇಟ್ ಬೋತ್ ಆರ್ ಲೈಕ್ ಆಲ್ಮೋಸ್ಟ್ ಲಿಟಲ್ ಬಿಟ್ ಕನೆಕ್ಟೆಡ್ ಇನ್ ಎ ವೇ, ಆರ್? ಎಸ್, ಲಿಟಲ್ ಬಿಟ್ ಕನೆಕ್ಟೆಡ್, ಬಟ್ ನೀವು ಶವರ್ 1 ತಾಸ್ ತಗೊಳ್ಳಿಕ್ ಆಗುದಿಲ್ಲಲ್ಲ.
So ಅದು here ಕರೆಕ್ಟ್. we are immersing ಅನ್ಲೆಸ್ you in ಅನ್ಲೆಸ್ ಯು ಆರ್ ಎ ಬಾತ್ರೂಮ್ ಸಿಂಗರ್. ಓಕೆ. So definitely, warm water has its own benefits on overall systems in the human body. All the Okay. systems in the human body, I can say. ಓ ಎಕ್ಸಲೆಂಟ್ ಎಕ್ಸಲೆಂಟ್. ಸೊ ಇದು ಈಗ ಈ ಒಂದು ನೀವು ಫಿಸಿಯೋಥೆರಪಿ ಮಾಡಿ ನಿಮಗೆ ಈ ಲೈನಲ್ಲಿ ಹೋಗ್ಬೇಕಂತ ಯಾಕೆ ಇಂಟ್ರೆಸ್ಟ್ ಬಂತು? There is this interesting story. Andre, I am blessed and grateful that I could learn from the best in the country. ಅಂದ್ರೆ ನನಗೆ ನಾ ಯಾರ ಕಡೆ ಇದು ಸರ್ಟಿಫಿಕೇಶನ್ ಮಾಡಿದ್ದೆ, ಡಾಕ್ಟರ್ CG ಪ್ರಶಾಂತ್ ಅಂತ. ಅವರು SDM ಒಳಗ ನನ್ ಫಿಸಿಯೋಥೆರಪಿ ಪ್ರೊಫೆಸರ್ ಇದ್ರು. ಅಂಡ್ ಹಿ ಇಸ್ ದಿ ಪಯನಿಯರ್ ಇನ್ ಗೆಟಿಂಗ್ ಅಕ್ವಾಟಿಕ್ ಥೆರಪಿ ಟು ಇಂಡಿಯಾ. Almost 50-20 years back, I can say. Almost 15 to 20 years back. So ಅಷ್ಟ ಎಕ್ಸ್ಪೀರಿಯನ್ಸ್ ಇರೋರು ಅವರು ಧಾರವಾಡದಾಗ ಇರ್ತಿದ್ರು. ಅಂಡ್ ಐ ಕೇಮ್ ಅಕ್ರಾಸ್ ಹಿಮ್ ಇನ್ ಒನ್ ಆಫ್ ದಿ ಫಿಸಿಯೋಥೆರಪಿ ಕಾನ್ಫರೆನ್ಸ್. ಅಂಡ್ ಅವ್ರಿಗೆ ಗೊತ್ತಿತ್ತು ದಟ್ ನಾನು ರನ್ನಿಂಗ್ ಮಾಡ್ತೀನಿ, ನಾ ಎಂಡ್ಯೂರೆನ್ಸ್ ಮಾಡ್ತೀನಿ ಎಲ್ಲ. ಸೊ he was like, Arpita, why don't you join me in my pool for aquatic fitness? So I was like, this is something interesting, something new. So I was like, okay sir, I will join. ನಾ ಏನ್ ಮಾಡ್ಬೇಕು? he was like, ನೀನ್ ಈ ಟೈಮಿಗ್ ಮಾರ್ನಿಂಗ್ ಬರ್ಬೇಕು. ನಾನ್ ನಿನಗ ಒಂದ್ ರಿಸಲ್ಟ್ ಹೆಂಗ್ ಕೊಡ್ತೀನಿ ಅಂದ್ರೆ, ನಿನ್ನಿಂದ ರನ್ನಿಂಗ್ ಟೈಮ್ ಒಳಗ ಈಗ ಮತ್ ಒಂದ್ 6 ವಾರ ಬಿಟ್ಟ ನಾನ್ ನಿನ್ಗೆ ಒಂದ್ ಡಿಫರೆನ್ಸ್ ತೋರಿಸ್ತೀನಿ, ಇಫ್ ಯು ಫಾಲೋ ವಾಟ್ ಐ ಆಮ್ ಟೆಲಿಂಗ್ ಯು ಆಸ್ ಅ ಫಿಟ್ನೆಸ್. I was like, this is a wonderful cross training. When we come to any endurance type of activity, nimಗೊಂದ್ cross training idre, it always helps in ಕರೆಕ್ಟ್. strengthening the body also and in repairing the body also. So I was like, okay, let's do it. ಅವ್ರ ಇಷ್ಟ ಕರ್ದಾರ್ ಅಂದ್ರೆ why not, ಹೌದು let's ಹೌದು try. And ಅಬ್ಸಲ್ಯೂಟ್ಲಿ. I was amazed by the improvement what I could see in my own running time in just 6 weeks. ಓ And luckily, within I think a month of this incident, ಅವ್ರದ್ದು ಫೌಂಡೇಶನ್ ಕೋರ್ಸ್ ಆಗೋದಿತ್ತು. So I enrolled myself for the course. And while the course was going on, ಅವ್ರು ಏನು ನಮ್ಗೆ ಎಲ್ಲಾ ಪೇಷಂಟ್ಸ್ ಮೇಲೆ ಆಗೋದು ಇಫೆಕ್ಟ್ ಹೇಳ್ಕೊಟ್ರು. ದಟ್ ವಾಸ್ ಸಮಥಿಂಗ್ ವೇರ್ ಇಟ್ ಕ್ಲಿಕ್ ದಟ್ ನಮ್ಗೆ ಪೇಷಂಟ್ಸ್ ನೋಡ್ತಿದ್ದಾಗ ಕೆಲವೊಂದ್ ಟೈಮ್ ನಮ್ಗೆ ಗೊತ್ತಾಗ್ತದೆ ದಟ್ ಇದಕ್ಕಿಂತ ಹೆಚ್ಚಿಗೆ ನಮ್ಗ ಮೇ ಬಿ ಮಾಡ್ಲಿಕ್ ಆಗ್ತದೋ ಆಗಂಗಿಲ್ಲೋ. ವಿ ಗೆಟ್ ಅ ಐಡಿಯಾ ಅಬೌಟ್ ಇಟ್, ಎಸ್ಪೆಷಲಿ ಇನ್ ದ ನ್ಯೂರೋಲಾಜಿಕಲ್ ಕೇಸಸ್ ಲೈಕ್ ಸ್ಟ್ರೋಕ್, paralysis, Parkinson's. Some problems are such that we know that ಇದು ಒಂದ್ ಸ್ವಲ್ಪ ಜಾಸ್ತಿ ಟೈಮ್ ಇರೋದು ಪೇಷಂಟ್ ಜೊತೆಗೆ, ಇಲ್ಲಾಂದ್ರೆ ಲೈಫ್ ಲಾಂಗು ಇರಬಹುದು ಪೇಷಂಟ್ ಜೊತೆ. ವಿ ಹ್ಯಾವ್ ಟು ಅಕ್ಸೆಪ್ಟ್ ದಟ್ ಫ್ಯಾಕ್ಟ್. ಅಂಡ್ ದೆನ್ ಒಂಥರ ಪೇಷಂಟಿಗೂ ಐ ಡೋಂಟ್ ನೋ ಬೋರ್ ಆಗ್ತದ, ಆರ್ ದೇ ಲೂಸ್ ದಿ ಮೋಟಿವೇಶನ್. ಎಷ್ಟ್ ದಿವಸ ಇದೆ ಎಕ್ಸರ್ಸೈಸ್ ಮಾಡೋದು, ಎಷ್ಟ್ ದಿವಸ ಇದೆ ಮಾಡ್ಕೋತಿರೋದು. ಸೊ ದಿಸ್ ಇಸ್ ಸಮಥಿಂಗ್ ಅ ನ್ಯೂ ಮೀಡಿಯಂ. You are giving the patient a new option to explore, and you are giving the patient's overall I can say recovery a push. That push is needed, which can, let's say, remotivate the patient, or on the excitement ಇರ್ತದ, ಇಲ್ಲ ನಾ ಇದೇನು ಮಾಡಿದ್ರೆ ನಾನ್ ಆರಾಮಾಗೋದು ಚಾನ್ಸಸ್ ಜಾಸ್ತಿ ಆಗ್ತಾವ, ಇಲ್ಲಾದ್ರೆ I can definitely feel the change and all these things. So these were the things which inspired me to keep going ahead, because foundation course ಬರೇ ನಿಮ್ಗೆ ಇಂಟ್ರೊಡಕ್ಷನ್ ಕೊಡ್ತದ ದಟ್ ನಾವು ಅಕ್ವಾಟಿಕ್ ಥೆರಪಿ ಒಳಗೆ ಏನೇನ್ ಮಾಡಬಹುದು. ಅದು ಮುಂದ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಅದು ನಿಮ್ಗ ಇನ್ನ ನೀವು ಕಲ್ತ್ರೆ ಅಷ್ಟೇ ಬರೋದು. ಇನ್ ಅಕ್ವಾಟಿಕ್ ಥೆರಪಿ ಆಲ್ಸೋ ದೇರ್ ಆರ್ 5-6 different techniques, and each technique has its own ನೀವು ಇಷ್ಟ ತಾಸದ ನಿಮ್ದು ಟ್ರೈನಿಂಗ್ ಇರ್ಬೇಕು, ನೀವು ಇಷ್ಟ ತಾಸ್ ಪ್ರಾಕ್ಟೀಸ್ ಮಾಡಿರ್ಬೇಕು, ಅದು ಕೌಂಟ್ ಆಗ್ತದೆ. ಬಿಕಾಸ್ ಆಲ್ ದೀಸ್ ಟೆಕ್ನಿಕ್ಸ್ ಹ್ಯಾವ್ ಬೀನ್ ಡೆವಲಪ್ಡ್ ಇನ್ ಯುರೋಪಿಯನ್ ಕಂಟ್ರೀಸ್,
ಅಂಡ್ ದೇ ಹ್ಯಾವ್ ಸಮ್ ಸ್ಟ್ರಿಕ್ಟ್ ಗೈಡ್ಲೈನ್ಸ್. ಮೇ ಬಿ ನಾವು ಇಲ್ಲಿ ಫಾಲೋ ಮಾಡಿಲ್ಲ ಅಂದ್ರೆ ನಮ್ ಇಂಡಿಯಾ ಒಳಗೆ ಯಾರು ಕೇಳಲಿಕ್ಕಿಲ್ಲ. ಬಟ್ ಇನ್ ಫಾರಿನ್ ಕಂಟ್ರೀಸ್ ವೇರ್ ದ ಗೈಡ್ಲೈನ್ಸ್ ಆರ್ ಸ್ಟ್ರಿಕ್ಟ್, ಇಟ್ ಡಸ್ ಮ್ಯಾಟರ್ ಬಿಕಾಸ್ ಅದು ನಿಮ್ ಲೈಸೆನ್ಸಿಂಗ್ ಮೇಲೆ ಇಫೆಕ್ಟ್ ಡಿಪೆಂಡ್ ಆಗ್ತದೆ. ಆಗ್ತದೆ. ಹೌದು, ನಿಮ್ದ ಏನ್ ನಾವು ಸರ್ಟಿಫಿಕೇಶನ್ ಮಾಡಿರ್ತೀವಿ ಅದ್ ನಾವು ವಿತ್ ದಿ Renew ಮಾಡ್ತಾ ಆನ್ಗೋಯಿಂಗ್ ಪ್ರೊಸೆಸ್ ಆಫ್ ಲರ್ನಿಂಗ್, ಇಫ್ ಯು ಆರ್ ನಾಟ್ ಬ್ರಷಿಂಗ್ ಅವರ್ ಸೆಲ್ಸ್, ಅದು ಅವ್ರ ಸೈಟ್ ಮೇಲೆ ನಮ್ದು ಕ್ರೆಡೆನ್ಶಿಯಲ್ಸ್ ಅವ್ರು ತೆಗೆದ್ ಬಿಡ್ತಾರೆ. ದೇ ಆರ್ ಸೋ ಸ್ಟ್ರಿಕ್ಟ್ ಆನ್ that you are not doing it, we are not giving it to you. Simple. And I feel that is how it should be, because that is when the seriousness comes and the the interest to keep brushing our knowledge as a practicing medical professional. ಎಲ್ಲರಿಗೂ ಅದು ಇದ್ದೇ ಇರುತ್ತದೆ, ಯಾವುದು ಪ್ರೊಫೆಷನ್ ಇರ್ಲಿ, ಡೆಂಟಿಸ್ಟ್, ಡಾಕ್ಟರ್, ಸರ್ಜನ್, that is always there. ವೆರಿ ಟ್ರೂ, ವೆರಿ ವೆಲ್ ಎಕ್ಸ್ಪ್ಲೈನ್. ಬರ್ರಿ ಒಂದು ಸಣ್ಣದೊಂದು ಬ್ರೇಕ್ ತಗೊಳ್ಳೋಣ, ಆಮೇಲೆ ಮತ್ತೆ ವಾಪಸ್ ಬಂದು ಮುಂದುವರ್ಸೋಣ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ, ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ, ಪಯಣಿಗ ನಾನಮ್ಮ, ಪ್ರೀತಿಯ ತೀರವ ಸೇರುವುದೊಂದೇ, ಪ್ರೀತಿಯ ತೀರವ ಸೇರುವುದೊಂದೇ ಬಾಳಿನ ಗುರಿಯಮ್ಮ, ಬಾಳಿನ ಗುರಿಯಮ್ಮ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ, ಪಯಣಿಗ ನಾನಮ್ಮ. ಬಾಲ್ಯದ ಆಟ ಆ ಹುಡುಗಾಟ ಇನ್ನೂ ಮಾಸಿಲ್ಲ, ಬಾಲ್ಯದ ಆಟ ಆ ಹುಡುಗಾಟ ಇನ್ನೂ ಮಾಸಿಲ್ಲ. ಆಟದೆ ಸೋತು ರೋಷದೆ ಕಚ್ಚಿದ, ಆಟದೆ ಸೋತು ರೋಷದೆ ಕಚ್ಚಿದ ಗಾಯವ ಮರೆತಿಲ್ಲ, ಗಾಯವ ಮರೆತಿಲ್ಲ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ, ಪಯಣಿಗ ನಾನಮ್ಮ. ಶಾಲೆಗೆ ಚಕ್ಕರ್, ಊಟಕ್ಕೆ ಹಾಜರ್, ಲೆಕ್ಕದೆ ಭರಿಸುನ್ನಿ. ಶಾಲೆಗೆ ಚಕ್ಕರ್, ಊಟಕ್ಕೆ ಹಾಜರ್, ಲೆಕ್ಕದೆ ಭರಿಸುನ್ನಿ. ಎನ್ನುತ್ತ ನಾನು ಕೆಣಕಲು ನಿನ್ನ, ಎನ್ನುತ್ತ ನಾನು ಕೆಣಕಲು ನಿನ್ನ, ಊದಿಸಿದೆ ಕೆನ್ನೆ ಹೋ ನಾನದ ಮರೆಯುವೆನೆ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ, ಪಯಣಿಗ ನಾನಮ್ಮ. ಸಂಗವ ಬಿಟ್ಟು ಜಗಳ ಆಡಿದ ದಿನವ ಮರೆತಿಲ್ಲ, ಸಂಗವ ಬಿಟ್ಟು ಜಗಳ ಆಡಿದ ದಿನವ ಮರೆತಿಲ್ಲ. ಮಳೆಯಲ್ಲಿ ನನ್ನ ಮೋರಿಗೆ ತಳ್ಳಿದ, ಮಳೆಯಲ್ಲಿ ನನ್ನ ಮೋರಿಗೆ ತಳ್ಳಿದ ತುಂಟಿಯ ಮರೆತಿಲ್ಲ, ತುಂಟಿಯ ಮರೆತಿಲ್ಲ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ, ಪಯಣಿಗ ನಾನಮ್ಮ, ಪ್ರೀತಿ
ಪ್ರೀತಿಯ ತೀರವ ಸೇರುವುದೊಂದೇ, ಪ್ರೀತಿಯ ತೀರವ ಸೇರುವುದೊಂದೇ ಬಾಳಿನ ಗುರಿಯಮ್ಮ, ಬಾಳಿನ ಗುರಿಯಮ್ಮ. ನಮಸ್ಕಾರ ಎಲ್ರಿಗೆ. ರಾಜೀವ್ ಕುಲಕರ್ಣಿಯಿಂದ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ತಾರೀಕು ಫೆಬ್ರವರಿ 11, 2024. ಹೌದು, ಇವತ್ತು ನಮ್ಮ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಡಾಕ್ಟರ್ ಅರ್ಪಿತಾ ಹೆಗ್ಡೆ ನಾಡ್ಗೌಡ್ ಅಂತ. ಅವರು ನಮ್ಮ ಹುಬ್ಬಳ್ಳಿ ಒಳಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕತ್ತಾರೆ. ಆ್ಯಂಡ್ ಶಿ ಈಸ್ ಎ ಫಿಸಿಯೋಥೆರಪಿಸ್ಟ್, ದಟ್ ಟು ಅಕ್ವಾಟಿಕ್ ಫಿಸಿಯೋಥೆರಪಿಸ್ಟ್. ಅದರಲ್ಲೊಂದು ಅಕ್ವಾಟಿಕ್ ಅಂತ ಒಂದು ಸ್ಪೆಷಲ್ ವರ್ಡ್ ಅದ. ಅದೇ ಒಂದು ಇವತ್ತು ಹೈಲೈಟ್ ನಮ್ಮ ಡಿಸ್ಕಷನ್, ನಮ್ಮ ಕನ್ನಡವಾಣಿ ಕಾರ್ಯಕ್ರಮಕ್ಕೆ. ಇತ್ತಿತ್ತಲಾಗಿ ಯಾರಾದ್ರೂ ಲಾಗಿನ್ ಆದ್ರೆ ನಿಮ್ಗೆ ಹೇಳಲಿಕ್ಕತ್ತೀನಿ, ನಮ್ಮ ಜೊತೆ ಡಾಕ್ಟರ್ ಅರ್ಪಿತಾ ಹೆಗ್ಡೆ ಹುಬ್ಬಳ್ಳಿಯಿಂದ ನಮ್ಮ ಜೊತೆ ಮಾತಾಡ್ಲಿಕ್ಕತ್ತಾರೆ ಅಕ್ವಾಟಿಕ್ ಫಿಸಿಯೋಥೆರಪಿ ಬಗ್ಗೆ. ವೆಲ್ಕಮ್ ಬ್ಯಾಕ್ ಅರ್ಪಿತಾ ಅವರು. ಈ ಸಣ್ಣ ಒಂದು ಬ್ರೇಕ್, ಸ್ನೇಹದ ಕಡಲಲ್ಲಿ ಅಂತ ಇದು ಬ್ಯೂಟಿಫುಲ್ ಸಾಂಗ್ ಟೇಕನ್ ಫ್ರಮ್ ದ ಮೂವಿ ಶುಭ ಮಂಗಳ. ಶ್ರೀನಾಥ್ ಮತ್ತು ಆರ್ತಿ ಅವ್ರು ಆಕ್ಟಿಂಗ್ ಮಾಡಿದ್ದು. ನಾವು ಸ್ಕೂಲ್ದಾಗ ಕಾಲೇಜ್ದಾಗ ಇದ್ದದ್ದು ಈ ಮೂವಿ ರಿಲೀಸ್ ಆಗಿತ್ತು. ಬಹಳ ಒಂದು ಲೈವ್ಲಿ ಸಾಂಗ್ ಅದ ಇದು. ಬರ್ರಿ ನಮ್ಮ ಮಾತುಕತೆ ಮುಂದುವರ್ಸೋಣ. ಸೊ ನೀವೀಗ ಡಿಫ್ರೆನ್ಸ್ ಹೇಳಿದ್ರಿ ನಾರ್ಮಲ್ ಫಿಸಿಯೋಥೆರಪಿ ಮತ್ತು ಅಕ್ವಾಟಿಕ್ ಫಿಸಿಯೋಥೆರಪಿ ಬಗ್ಗೆ, ಅದರದ್ದು ಅಡ್ವಾಂಟೇಜ್ ಏನಿದೆ, ಅದರದ್ದು ಬಾಡಿ ಮೇಲೆ ಏನೆಲ್ಲ ಇಫೆಕ್ಟ್ ಆಗ್ತದೆ ಅಂತ ಹೇಳಿದ್ರಿ. ನೀವು ಎಲ್ಲಿಂದ ನೀವು ಕಲ್ತದ್ದು, ನೀವು ಯಾವ ಕಾಲೇಜಲ್ಲಿ ಕಲ್ತಿದ್ದು, ಅದ್ರ ಬಗ್ಗೆನೂ ಹೇಳಿದ್ರಿ. ನಿಮ್ದು ಪರಿಚಯನೂ ಕೊಟ್ರಿ ಎಲ್ರಿಗೂ. ಭಾಳ ಚಲೋ ಆಗಿ ಪರಿಚಯ ಕೊಟ್ರಿ. ಹಾಗೇನೆ ಚಲೋ ಕಮೆಂಟ್ ಬರ್ಲಿಕ್ಕತ್ತಾವ ನಮ್ಮ ಯೂಟ್ಯೂಬ್ ಒಳಗೆ. ಜನರು ನೋಡ್ಲಿಕ್ಕತ್ತಾರೆ. ಅವ್ರಿಗೆ ಭಾಳ ಒಂದು ಹೆಮ್ಮೆ ಆಗದ. ನಮ್ಮ VBF ಫ್ಯಾಮಿಲಿಯಿಂದ ನಮ್ಮ ಡಾಕ್ಟರ್ ಅರ್ಪಿತಾ ಅವರು ಪ್ರೆಸೆಂಟ್ ಮಾಡ್ಲಿಕ್ಕತ್ತಾರ. ನಮ್ಮ VBF ಫ್ಯಾಮಿಲಿ ಹುಬ್ಬಳ್ಳಿ ಚಾಪ್ಟರ್ ಇಂದ ಇವರು ಇದ್ದಾರೆ ಅಂತ ಹೇಳಿ. ಅದು ನಮಗೂ ಒಂದು ಖುಷಿ ಆಗ್ತದ. ನಾವು VBF ಫ್ಯಾಮಿಲಿ ಅವರೇ. ಆದ್ರೆ ಮುಂದಿನ ನಮ್ದು ಪ್ರಶ್ನೆ ಏನಂತ ಹೇಳಿದ್ರೆ, ನೀವು ಈ ಪ್ರಾಕ್ಟೀಸ್ ಎಷ್ಟು ವರ್ಷದಿಂದ ಇದು ಮಾಡ್ಲಿಕ್ಕತ್ತೀರಿ? ಈಗ ನನ್ಗೂ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ 7 years ಪ್ಲಸ್ ಆಗಿದೆ. 7 ವರ್ಷ ಮೇಲಾಗಿದೆ. ಐ ಆಮ್ ಪ್ರಾಕ್ಟೀಸಿಂಗ್ nice. ಅಕ್ವಾಟಿಕ್ ಥೆರಪಿ ಫ್ರಮ್ 7+ years and physiotherapy from 10 years. 10 years. ವೆರಿ ನೈಸ್. ಸೊ ಈಗ ನೀವು ಈ ಅಕ್ವಾಟಿಕ್ ಅಂದ್ಮೇಲೆ ನೀರ್ ಒಳಗಂತಂದ್ರಿ, ಅದು ಕೂಡ ಒಂದು ಸ್ಪೆಷಲ್ ತರ ಪೂಲ್ ಇರಬೇಕು ಅಂತ ಹೇಳಿ. ನಾರ್ಮಲ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಅದ್ರೆಲ್ಲ ಆಗಂಗಿಲ್ಲ. ಈಗ ಹೋಟೆಲ್ದಾಗೆಲ್ಲ ಇರ್ತಾವ ಸ್ವಿಮ್ಮಿಂಗ್ ಪೂಲು. ಆಮೇಲೆ ಕೆಲವು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಟೆಕ್ಸಸ್ದಾಗ ನೋಡಿದ್ರೆ ಮೋಸ್ಟ್ ಆಫ್ ದ ಹೌಸಸ್ ವಿ ಹ್ಯಾವ್ ಇಲ್ಲಿ ಎಲ್ಲ ಪೂಲ್ಸ್ ಇರ್ತಾವಿಲ್ಲ. ಸೊ ಈಗ ನಮ್ಮ ಮನೆಯೊಳಗೆ ಪೂಲ್ ಅಕ್ವಾಟಿಕ್ ಫಿಸಿಯೋಥೆರಪಿ ಮಾಡ್ಬೇಕಂತಾರೆ, ಅಥವಾ ನಿಮ್ದು ಏನೋ ಒಂದು ಸ್ಪೆಷಲ್ ಅಂತ ಹೇಳಿದ್ರೆ, ಅದು ಎರಡರ ಒಳಗೆ ಏನ್ ಡಿಫ್ರೆನ್ಸ್ ಅವ? ಸರ್, ನಾವು ಅಕ್ವಾಟಿಕ್ ಫಿಸಿಯೋಥೆರಪಿ ಮಾಡ್ಬೇಕಾದ್ರೆ ನಾವು ಟೆಂಪರೇಚರ್ ಏನ್ ರೇಂಜ್ ಇರ್ತದಲ್ಲ, ಅದು 30 degrees to 34 degrees Celsius is the ideal temperature. Okay. Because it almost comes near to the body temperature. So ನಮಗ ಬೆಚ್ಚಗ ಫೀಲ್ ಆಗ್ತದ, ಶೆಕಿ or ತ್ರಾಸ್ ಆಗಂಗಿಲ್ಲ ಆ ನೀರು. Anything more than that you start feeling, especially for Indian climate, I can say, start feeling ಶೆಕಿ ಆಗ್ತದ ಒಂಥರ. So because ಥೆರಪಿ ಅಂದ್ರೆ ಅವು ಮಂದಿ or ಪೇಷಂಟ್ಸ್ ಅದ್ರಾಗ ನೀರಾಗ ಇಳದ ಎಕ್ಸರ್ಸೈಸ್ ಮಾಡ್ತಾರೆ. ಸೊ ಎಕ್ಸರ್ಸೈಸ್ ಮಾಡ್ತಾರಂದ್ರೆ ಆಬ್ವಿಯಸ್ಲಿ ಅವ್ರದ್ದು ಬಾಡಿ ಟೆಂಪರೇಚರ್ ಸ್ವಲ್ಪ ರೇಸ್ ಆಗೇ ಆಗ್ತದೆ. ಅವ್ರಿಗೆ ಅದು ರಿಯಲೈಸ್ ಆಗಂಗಿಲ್ಲ, ಅಷ್ಟು ಅವ್ರಿಗೆ ಗೊತ್ತಾಗಂಗಿಲ್ಲ. ಬಟ್ ದೆನ್ ದಟ್ ಈಸ್ ವಾಟ್ ಈಸ್ ಆಲ್ಸೋ ಹ್ಯಾಪನಿಂಗ್. ಸೊ 30 to 34 degrees is ideal. ನಾವು ಜಾಗ್ರಫಿಕಲ್ ಲೊಕೇಶನ್ ಪ್ರಕಾರ or maybe country to country, considering what are your climatic conditions, what are our climatic conditions, it can vary a bit. But ideally it should be 28 degrees plus. Ideally. Okay. 28 ಇಂದ್ರ 32 ತನಕ. ಹೌದು, ideally yes. And for some techniques like WATSU, which I will explain later, 34 is the ideal temperature. 34 ಇರಲೇಬೇಕು. Because it is a passive relaxation technique. So WATSU rules. WATSU ಅಂದ್ರೆ ಏನು? ಅದೇ ನಿಮ್ ಕೇಳೇ ಬಿಡೋಣ. WATSU ಅಂದ್ರೆ water shiatsu. Shiatsu is a type of massage.
It is Okay. a very old technique. It is a very old form of massage technique. Hmm. So water shiatsu is what is WATSU. Hmm. And WATSU is something where the client, because na patient ಹೇಳಂಗಿಲ್ಲ, because anybody can experience WATSU. ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು, ಚಿಕ್ಕ ಮಗುನು ಎಕ್ಸ್ಪೀರಿಯನ್ಸ್ ಮಾಡಬಹುದು, ವಯಸ್ಸಾಗಿದ್ದವರು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಎನಿಬಡಿ ಕ್ಯಾನ್ ಎಕ್ಸ್ಪೀರಿಯನ್ಸ್ WATSU. You don't need to have any particular disease or a problem or anything to experience it. Oh. And it is a passive relaxation technique where ನಾನು ಕ್ಲೈಂಟಿಗೆ ನಾನು ಆಲ್ಮೋಸ್ಟ್ 45 ನಿಮಿಷದಿಂದ ಆಲ್ಮೋಸ್ಟ್ 1 ತಾಸು ನಾನು ಫ್ಲೋಟ್ ಮಾಡ್ತೀನಿ. ಅಫ್ಕೋರ್ಸ್ ವಿತ್ ದಿ ಫ್ಲೋಟ್ಸ್ ಆನ್, ಅಂಡ್ ಅಲಾಂಗ್ ವಿತ್ ದೋಸ್ floating, I also give them mild stretching and massage, which Oh. is ನಮ್ದು ಬಾಡಿ ಒಳಗ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಅಂಡ್ ಸಿಂಪಥೆಟಿಕ್ ಸಿಸ್ಟಮ್ ಇರೋದು. Hmm. These are called as autonomic nervous system. Just to Okay. give you brief, Sure. our Sure. sympathetic system is what makes us ready for fight and flight, Hmm. and parasympathetic system is something which calms down our entire body. So it can be anything. So ideally now nodidre on a regular basis, every human body is working on some level of sympathetic system which is heightened. ಹೇಳ್ಬೇಕು, ಆಫೀಸ್ ಹೋಗ್ಬೇಕು, ಸ್ಕೂಲ್ ಹೋಗ್ಬೇಕು, ಇದು ಮಾಡ್ಬೇಕು, ಅದು ಮಾಡ್ಬೇಕು, ಬರ್ಬೇಕು, ಅಡಿಗೆ ಮಾಡ್ಬೇಕು, ಹೋಮ್ವರ್ಕ್ ಮಾಡ್ಬೇಕು. ಸೊ ಇದೇನ್ ಮಾಡ್ಬೇಕು, ದಿಸ್ ಇಸ್ ಆಲ್ sympathetic system which is on the high, and this is what leads to stress, and this is where all the lifestyle diseases start coming in. Everything is connected. And parasympathetic system, the more it is activated, it is good. Like ಅದಕ್ಕೆ ಹೇಳ್ತಾರಲ್ಲ, ಮೆಡಿಟೇಷನ್ ಮಾಡ್ರಿ, ಧ್ಯಾನ ಮಾಡ್ರಿ, ದೇವರಿಗೆ ನೆನೆಸ್ರಿ. ಇದೆಲ್ಲ ಯಾಕೆ ಹೇಳೋದು? ಯಾಕಂದ್ರೆ ಇದರಿಂದ ನೀವು ನಿಮ್ದು ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಗೆ ಆಕ್ಟಿವೇಟ್ ಮಾಡ್ತಾ ಇದ್ದೀರಿ. ಸೊ ದಿಸ್ ಹೆಲ್ಪ್ಸ್ ಇನ್ ರಿಲ್ಯಾಕ್ಸೇಷನ್, calming down your mental, physical status both, and that is what WATSU does. And it takes you back to a condition where ನೀವು ನಿಮ್ ತಾಯಿ ಹೊಟ್ಟಿ ಒಳಗ ಇದ್ದಾಗ ಏನ್ ನೀವು ಫ್ಲೋಟ್ ಆಗ್ತಾ ಇದ್ರಿ, it takes you almost back to that position, and it is a very deep level of relaxation if done in a proper way and received well. It is a very good relaxation technique, and I personally feel that ellaru at least once should experience this. ಹೌದಲ್ಲ? Yes, at least once you should experience this, because it is beautiful. ನೀವು ಎಷ್ಟು ಸತಿ ಅದು you can't express it in words. ನಿಮ್ಗೆ ಏನ್ ಫೀಲ್ ಆಗ್ತಾ ಇದೆ ಅಂತ ಹೇಳಿಕ್ಕೂ ಬರಂಗಿಲ್ಲ, but it is very much relaxed. It's called WATSU. WATSU. Yes. Okay. Yes, WATSU. WATSU. ಸೊ ದರ್ಶಕರಿಗೆ ಒಂದು ನೋಟಿಫೈ ಮಾಡ್ಲಿಕ್ಕೆ ಹೇಳ್ತಾರೆ, ನೋಟಿಫಿಕೇಶನ್ ನಿಮ್ಗೆ ಇದೆಲ್ಲ ವಾಟ್ಸು ಅಂತ ಒಂದು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಅಂತ ಹೇಳಿ ಕರಿಬಹುದು ಇದಕ್ಕೆ? ಇಲ್ಲ, ಬಿಕಾಸ್ ವಾಟ್ಸು ಕೊಡೋರು ಯಾರಿದಾರ ಅವರು ನಾನ್ ಮೆಡಿಕಲ್, ನಾನ್ ಫಿಸಿಯೋಥೆರಪಿಸ್ಟ್ ಇದಾರೆ. ಓಕೆ. ಅವ್ರದ್ದು ಅಷ್ಟು ಟ್ರೈನಿಂಗ್ ಆಗಿ ಅಷ್ಟು ಎಕ್ಸ್ಪೀರಿಯನ್ಸ್ ಲೆವೆಲ್ ಇದೆ. ಸೊ ವಾಟ್ಸು ಇಸ್ ದಿ ಓನ್ಲಿ, I can say, is the only form of aquatic therapy where you need not be a medical professional or somebody with a medical background to give WATSU and even receive WATSU. Okay, it can be given by a trained WATSU professional who need not be a medical personnel or with a but it has to be done on the surface of water basically. Yes. But in that also, there are many techniques. There is surface, there is underwater also. Now, nose clip ಹಾಕ್ತಿವಿ, and client breath work ಮೇಲೆ, we take them out and in of the water as they are able comfortable to take enough. As they are comfortable, or as they are able to take. Okay. Very good. It is a very deep subject again. Yes. So we will talk some other day. ಅದ್ರ ಬಗ್ಗೆ ಮಾತಾಡೋಣ.
ಸೊ ಈಗ ನೀವು ಇದು ಅಂಡರ್ ವಾಟರ್ ನೀವು ಅಕ್ವಾಟಿಕ್ ಫಿಸಿಯೋಥೆರಪಿ ಮಾಡ್ತಾ ಇದ್ದೀರಿ. ಸೊ ಈಗ ಪೇಷಂಟ್ ಅಂಡರ್ ವಾಟರ್ ಅಂದ್ಮೇಲೆ ಅವ್ರಿಗೆ ಹೆದರಿಕೆ ಆಗಂಗಿಲ್ಲೇನ? ಹೆದರಿಕೆ ಆಗ್ತದೆ. ಸೊ ಮೇನ್ ಮೋರ್ ದೆನ್ ಎನಿಥಿಂಗ್ ಮಂದಿಗೆ ಅಕ್ವಾಟಿಕ್ ಥೆರಪಿ ಅಂದ್ರೆ ಅವ್ರು ಈಸೋದು ಅಂತ ಅಷ್ಟ ತಲೆ ಒಳಗೆ ಇಟ್ಕೋತಾರೆ. ಅಷ್ಟು ತಲೆ ಒಳಗೆ ಇರ್ತದ. ಟು ಬಿ ವೆರಿ ಫ್ರಾಂಕ್, ಸ್ವಿಮ್ಮಿಂಗ್ ಇಸ್ ನೋವೇರ್ ಕನೆಕ್ಟೆಡ್ ಟು ಅಕ್ವಾಟಿಕ್ ಥೆರಪಿ. ಯಾಕಂದ್ರೆ ನಿಮ್ಗೆ ಸ್ವಿಮ್ಮಿಂಗ್ ಬರ್ಲಿ ಬರ್ಲಾರ್ದ ಇರ್ಲಿ, ನಾವು ಮಾಡೋದ್ ಎಲ್ಲ ಎಕ್ಸಸೈಸ್ ಇಸ್ ಐದರ್ ಇನ್ ಸ್ಟ್ಯಾಂಡಿಂಗ್, ಅದನ್ನು ನಮ್ದ ಲೆವೆಲ್ಸ್ ಇರ್ತಾವ. ಪೇಷಂಟಿಗೆ ಏನ್ ಲೆವೆಲ್ ಬೇಕು ಆ ಲೆವೆಲ್ ಪ್ರಕಾರ ನಾವು ಅವರಿಗೆ ಚೆಸ್ಟ್ ಲೆವೆಲ್ ಆರ್ ಯುನೋ ವೇಸ್ಟ್ ಲೆವೆಲ್ ಆರ್ ಸ್ಟಮಕ್ ಲೆವೆಲ್ ಆ ಲೆವೆಲಿಗೆ ನಿಲ್ಲಿಸಿ ಎಕ್ಸಸೈಸ್ ಮಾಡ್ತೀವಿ ನಾವು. ಅದ್ರ ಹಿಂದನು ದೇರ್ ಇಸ್ ಅ ರೀಸನ್. ನಮ್ಗೆ ಎಷ್ಟು ಜಾಯಿಂಟ್ ಮೇಲೆ ಲೋಡಿಂಗ್ ಬೇಕು ಅದ್ರ ಪ್ರಕಾರ ನಾವು ಲೆವೆಲ್ ಡಿಸೈಡ್ ಮಾಡಿ ಆಮೇಲೆ ಅವರಿಗೆ ಆ ಲೆವೆಲ್ಗೆ ನಿಲ್ಲಿಸಿ ಎಕ್ಸಸೈಸ್ ಮಾಡಿಸ್ತೀವಿ, ಐದರ್ ಇನ್ ಸಿಟ್ಟಿಂಗ್ ಆರ್ ಇನ್ ಸ್ಟ್ಯಾಂಡಿಂಗ್. ಕೆಲವೊಂದು ಫ್ಲೋಟಿಂಗ್ ಒಳಗೂ ಎಕ್ಸಸೈಸಸ್ ಬರ್ತಾವ್, ಬಟ್ ಅದು ಮಾಡಿಸ್ಬೇಕಾದ್ರೆ ನಾವು ಫ್ಲೋಟ್ಸ್ ಹಾಕಿರ್ತೀವಿ, ನೆಕ್ ಫ್ಲೋಟ್, ಬ್ಯಾಕ್ ಫ್ಲೋಟ್, ಲೆಗ್ ಫ್ಲೋಟ್ ಎಲ್ಲ ಹಾಕಿನ ಎಕ್ಸಸೈಸ್ ಮಾಡಿಸ್ತೀವಿ. ಸೊ at no point the patient or the client needs to know swimming to experience or to undergo any form of aquatic therapy. Very good. In WATSU there are so many clients who are water phobic, and after taking the session their water phobia reduces to a very good extent. ಅಚ್ಚಾ, ಅಂದ್ರೆ ಅಷ್ಟು ಡಿಫರೆನ್ಸ್ ಆಗ್ಬಿಡ್ತದ ಅದರಲ್ಲಿ. Yes. But yes, it is a slow process again. But yes, it does help. We have seen so many ನೀವು ಅಕ್ವಾಟಿಕ್ ಥೆರಪಿಯಲ್ಲಿ ಏನ್ ಜೆಂಡರ್, ಇದೇ ಜೆಂಡರ್ ನಾವು ಟ್ರೈನ್ ಮಾಡ್ತೀವಿ, ಐ ಮೀನ್ ಹೀಲ್ ಮಾಡ್ತೀವಿ ಅಥವಾ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹಂಗೇನಾರ ಅದೇನ? No gender bar and no age bar. No age bar, no gender. 2 ವರ್ಷದ ಕೂಸಿಗೂ ನೋಡಿದೀನಿ, 87-88 ವರ್ಷದ್ದು ಅವರಿಗೂ ನೋಡಿದೀನಿ. So there is no age bar to undergo aquatic therapy. There is no gender discrimination to undergo aquatic therapy. ನಮ್ದು ಕೆಲವೊಂದು ಕ್ರೈಟೇರಿಯಾಸ್ ಇರ್ತಾವು, ನಾವು ಎಕ್ಸಾಮಿನೇಷನ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ನಾವು ಸಣ್ಣ ಬ್ರೇಕ್ ತಗೊಂಡ್ ಬರೋಣ, ಯಾಕಂದ್ರೆ ದರ್ಶಕರಿಗೆ ಇದು ಇಂಪಾರ್ಟೆಂಟ್. ಒಂದು ಇದೆಲ್ಲ ನೋಟ್ ಮಾಡ್ಬೇಕು ನೀವು. ಈ ಅಕ್ವಾಟಿಕ್ ಥೆರಪಿ ಯಾಕೆ ಮಾಡ್ಕೋಬೇಕು, ಆಮೇಲೆ ಯಾವ ಥರದ್ದು ಟ್ರೀಟ್ಮೆಂಟ್ ಅವ್ರು ಕೊಡ್ತಾರೆ, ಆಮೇಲೆ ಅದು ಕ್ಯಾಟಗರೀಸ್ ಅಂತ ಹೇಳಿದ್ರು ಅರ್ಪಿತಾ ಅವರು, ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಇನ್ನೊಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ. ಮೂಗನ ಕಾಡಿದರೇನು, ಸವಿ ಮಾತನು ಆಡುವನೇನು. ಮೂಗನ ಕಾಡಿದರೇನು, ಸವಿ ಮಾತನು ಆಡುವನೇನು. ಕೋಪಿಸಲು ನಿಂದಿಸಲು ಮೌನವ ಮೀರುವನೇನು. ಮೂಗನ ಕಾಡಿದರೇನು, ಸವಿ ಮಾತನು ಆಡುವನೇನು. ಬೆಳಕೆಲ್ಲೋ ಕಾಣಿಸದು, ಕತ್ತಲೆಯೇ ತುಂಬಿಹುದು. ನಿಜವೆಲ್ಲೋ ಓಡಿಹುದು, ವಂಚನೆಯೇ ಕಾಣುವುದು. ದಾರಿಯೇ ತೋರದೆ ಅಲೆಯುತ್ತಲಿರುವಾಗ ಮೂಗನ ಕಾಡಿದರೇನು, ಸವಿ ಮಾತನು ಆಡುವನೇನು. ಕೋಪಿಸಲು ನಿಂದಿಸಲು ಮೌನವ ಮೀರುವನೇನು. ಮೂಗನ ಕಾಡಿದರೇನು, ಸವಿ ಮಾತನು ಆಡುವನೇನು.
ಅಳುತ್ತಿರಲು ನೋವಾಗಿ ಏನನು ಹೇಳಲಿ ಕೆಣಕಲು ನನ್ನೀಗ ಮೂಗನ ಕಾಡಿದರೇನು ಸವಿ ಮಾತನು ಆಡುವನೇನು ಕೋಪಿಸಲು ನಿಂದಿಸಲು ಮೌನವ ಮೀರುವನೇನು ಮೂಗನ ಕಾಡಿದರೇನು ಸವಿ ಮಾತನು ಆಡುವನೇನು. ಈ ಸುಂದರವಾದ ಹಾಡು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ನೀವು ಕೇಳಿದ್ರಿ. ತ್ರಿಮೂರ್ತಿ ಮೂವಿಯಿಂದ ಜಿ ಕೆ ವೆಂಕಟೇಶ್ ಅವರ ಸುಂದರವಾದ ಕಂಪೋಸಿಷನ್. ಬನ್ನಿ, ನಿಮ್ಗೆಲ್ಲ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೀನಿ. ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ. ಇವತ್ತಿನ ತಾರೀಕು February 11th, 2024. ಆಲ್ರೆಡಿ 8:41 AM ಸೆಂಟ್ರಲ್ ಸ್ಟ್ಯಾಂಡರ್ಡ್ ಟೈಮ್ ಆಫ್ USA. ಹಾಗೆಯೇ ಇಂಡಿಯಾದಲ್ಲಿ 8 ಗಂಟೆ ಆಗಿ 10 ನಿಮಿಷ ಆಗಿದೆ ಆಲ್ರೆಡಿ. ಸೊ ನಮ್ಮ ಜೊತೆ ಇವತ್ತು ಡಾಕ್ಟರ್ ಅರ್ಪಿತಾ ಹೆಗ್ಡೆ ನಾಡಗೌಡ್ ಅವರು ಹುಬ್ಬಳ್ಳಿಯಿಂದ ಇದ್ದಾರೆ. ಅವರು ಅಕ್ವಾಟಿಕ್ ಥೆರಪಿ ಫಿಸಿಯೋಥೆರಪಿಸ್ಟ್, ಆಮೇಲೆ ಹಾಗೆಯೇ ತುಂಬ ಒಂದು ನಾಲೆಜ್ ಇದ್ದವರು ಇದ್ರ ಬಗ್ಗೆ. ಸೊ ಅವ್ರ ಜೊತೆ ತುಂಬ ಇಂಟ್ರೆಸ್ಟಿಂಗ್ ಮಾತುಕತೆ ನಡೀತಾ ಇದೆ ಅಬೌಟ್ ಅಕ್ವಾಟಿಕ್ ಥೆರಪಿ, ಫಿಸಿಯೋಥೆರಪಿ. ಸಾರಿ, ಬರೇ ಥೆರಪಿ ಅಂತ ಬರ್ತಾ ಇದೆ, ಫಿಸಿಯೋಥೆರಪಿ, ಅದು ಕರೆಕ್ಟಿಂಗ್ ಮೈ ಸೆಲ್ಫ್. ಸೊ ಬನ್ನಿ ಈ ಮಾತುಕತೆನ ಮುಂದುವರ್ಸೋಣ. ಸೊ ಅರ್ಪಿತಾ ಅವರೇ, ನೀವು ಹೇಳಿದ್ರಿ ಜೆಂಡರ್ ಅಲ್ಲಿ ಏನು ಫರಕಿಲ್ಲ, ಹಾಗೇನೆ ನಮ್ಮ ಏಜ್ ಅಲ್ಲಿ 2 ವರ್ಷದ ಒಂದು ಮಗುವಿಂದ ಹಿಡ್ಕೊಂಡು ನೀವು 88 ವರ್ಷದ ಪರ್ಸನಿಗೆ ಕೂಡ ನೀವು ಟ್ರೀಟ್ಮೆಂಟ್ ಮಾಡಿದ್ದೀರಿ ಅಂತೇಳಿ. ಸೊ ಇದಕ್ಕೆ, ಈ ಟ್ರೀಟ್ಮೆಂಟಿಗೆ ಅವ್ರದ್ದು ರೆಸ್ಪಾನ್ಸ್ ಹೆಂಗಿರ್ತದೆ? ಅಂದರೆ ಅವ್ರು ಕಂಟಿನ್ಯೂ ಮಾಡ್ತಾ ಇರ್ತಾರ, ಅದಾದ್ಮೇಲೆ ಅದನ್ನು ಹೆಂಗೆ ಅವ್ರು ತಮ್ಮ ಬಗ್ಗೆ ಮ್ಯಾನೇಜ್ ಮಾಡ್ಕೋಬೇಕು, ಅಥವಾ ಅದನ್ನ ನಡುಕ ಈ ಹೆದರಿ ಬಿಟ್ಬಿಡ್ತಾರೋ, ಅಥವಾ ಅದಾದ್ಮೇಲೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀರಿ? ಅದು ಕ್ಯಾಟಗರೈಸೇಷನ್ ಹೆಂಗಿರ್ತದ? ಈಸ್ ಇಟ್ ರಿಲೇಟೆಡ್ ಟು ಸರ್ಟನ್, ಈಗ ಯಾರಿಗಾದ್ರೂ ಸ್ವಲ್ಪ ಹೊಟ್ಟಿ ಇದೆ, ಅವರಿಗೆ ಅದು ಹೊಟ್ಟಿ ಕಡಿಮೆ ಮಾಡ್ಕೋಬೇಕಂತ ಇರ್ತದೆ. ಸೊ ಇಂಥದ್ದೆಲ್ಲ ಏನಾದ್ರು ಒಂದು ಎಕ್ಸಾಂಪಲ್ ಒಂದು ಕೊಡ್ತೀರಿ ಈ ಟ್ರೀಟ್ಮೆಂಟ್ Yes. ಬಗ್ಗೆ? ಎಸ್ ಸರ್. ಸೊ ಇವತ್ ತನಕ ನನ್ ಕಡೆ ಬಂದಿರೋ ಯಾವ್ದು ಪೇಷಂಟ್ ಹೆದರಿ ಹೊಳ್ಳಿ ಬಂದಿಲ್ಲ, ಹಂಗಾಗಿಲ್ಲ. ಸೊ I am maybe blessed and grateful that Very I am nice. able to Very nice. not scare my patients away. But ಒಂದ ನೀರ್ ಅಂದ್ರೆ ಎಲ್ಲರಿಗೂ ಇಷ್ಟನ. ಯಾರು ಹೆದರ್ತಾರೆ ಅವ್ರಿಗೂ once they get inside and they understand, because ನಾವ್ ಅದಕ್ಕೆ ಮೆಂಟಲ್ ಅಡ್ಜಸ್ಟ್ಮೆಂಟ್ ಹೇಳ್ತೀವಿ. ಸೊ ಮೆಂಟಲ್ ಅಡ್ಜಸ್ಟ್ಮೆಂಟ್ ಆಗ್ಲಿಕ್ಕೆ ನಾವು ಕೆಲವೊಬ್ಬರಿಗೆ 2 ದಿವಸ ಕೊಡ್ಬೇಕಾಗ್ತದೆ, ಕೆಲವೊಬ್ಬರಿಗೆ 4 ದಿವಸ ಕೊಡ್ಬೇಕಾಗ್ತದೆ. ಸೊ in that mental adjustment, I teach them the techniques, what to do if they happen to come in, ನೀರ್ ಮೂಗ್ ಬಾಯಿ ಕಡೆ ಬಂದ್ರೆ ಅವ್ರು ಏನ್ ಮಾಡ್ಬೋದು, ಆಮೇಲೆ ಅವ್ರ ಬಾಡಿ ಹೆಂಗ್ ರೆಸ್ಪಾನ್ಸ್ ಕೊಡ್ತದ, ಅವ್ರಿಗೆ ಹೆದರ್ಬೇಕಂತ ಇಲ್ಲ, ಅವ್ರು ಹಿಡ್ಕೊಂಡ್ ಮಾಡ್ಬೋದು. These are all instructions that we usually give to any clients or any of the patients, even those who come for regular aquatic physiotherapy, or for those who are taking WATSU also. And as I said, patients ಹಂಗೇನು ಹೆದರಿ ಇನ್ನ ತನಕ ನಾವ್ ಬರಂಗಿಲ್ಲ ಅಂತ ಇಲ್ಲ. ಯಾರ್ ಹೆದರೋ ಪೇಷಂಟ್ಸ್ ಇರ್ತಾರ, 1-2-3 ಸೆಷನ್ ಆದ ಕೂಡಲೇ ಅವ್ರಿಗೂ ನೀರ್ ಇಷ್ಟ ಆಗ್ಲಿಕ್ಕೆ ಸ್ಟಾರ್ಟ್, ದೇ ಸ್ಟಾರ್ಟ್ ಗೆಟಿಂಗ್. ಐ ಥಿಂಕ್ ನೀರ್ ಈ ಮೀಡಿಯಮ್ ಇರೋದ್ ಹಂಗೆ, ನಾವು ಯಾವ್ದು ವಯಸ್ಸಿರ್ಲಿ, ಇಟ್ ಕೈಂಡ್ ಆಫ್ ರಿಲ್ಯಾಕ್ಸಸ್ ಅಂಡ್ ಸೂದ್ಸ್ ಯುವರ್ ಸಿಸ್ಟಮ್ once you are inside it. So I don't think there is anything to fear about. This is one. Again, patients ಗೆ ನಾವು ಕಂಡೀಷನ್ ಪ್ರಕಾರ ಸೆಷನ್ ಎಷ್ಟ್ ತಗೋಬೇಕು ಅಂತ ಹೇಳಿರ್ತೀವಿ. ಅವರಿಗೆ ಎಕ್ಸಾಮಿನ್ ಮಾಡಿ, ಈಗ ಇದು ಜಾಯಿಂಟ್ ಪೇನ್ ಇರೋರಿಗೆ the sessions they need is different, and maybe 10 or 15 sessions, it is almost the same as for the regular physiotherapy patients ಗೆ ನಾವು ಹೆಂಗ್ ಸೆಷನ್ ಹೇಳಿರ್ತೀವಿ ಹಂಗ. ಈವನ್ ನ್ಯೂರಲಾಜಿಕಲ್ ಕೇಸಸ್ ಲೈಕ್ ಸ್ಟ್ರೋಕ್, ಪಾರ್ಕಿನ್ಸನ್ಸ್, ಸ್ಪೈನಲ್ ಕಾರ್ಡ್ ಇಂಜುರೀಸ್, ಈಗ ಇವರಿಗೆ ರೆಗ್ಯುಲರ್ ಫಿಸಿಯೋಥೆರಪಿ ಒಳಗುನು ಒಂದ್ ಸ್ವಲ್ಪ ಜಾಸ್ತಿ
ಸೆಷನ್ಸ್ ಬೇಕಾಗ್ತದೆ. ಯಾಕಂದ್ರೆ ಅವ್ರದ್ದು ಇರೋ ಪ್ರಾಬ್ಲಮಿಗೆ ಅವರಿಗೆ ಹೀಲಿಂಗ್ ಟೈಮ್ ಎನಿವೇಸ್ ಇಸ್ ಅ ಲಿಟಲ್ ಬಿಟ್ ಪ್ರೊಲಾಂಗ್. ಸೊ ಸಿಮಿಲರ್ಲಿ ಅವ್ರಿಗೆ ಹೆಂಗ್ ಫಿಸಿಯೋಥೆರಪಿ ಬೇಸ್ಡ್ ಸೆಷನ್ಸ್ ಬೇಕಾಗ್ತದೆ, ಹಂಗ ಅವರಿಗೆ ಎಕ್ವೆಟಿಕ್ ಥೆರಪಿ ಸೆಷನ್ಸ್ ಕಂಡೀಷನ್ ಪ್ರಕಾರ ಬೇಕಾಗ್ತದೆ. ಬಟ್ ಫಾರ್ ಎನಿಬಡಿ ಟು ಫೀಲ್ ಅ ಡಿಫರೆನ್ಸ್ ಮಿನಿಮಮ್ ಒಂದ್ 10 ರಿಂದ 15 ಸೆಷನ್ ತಗೊಂಡ್ರೆ ಅಷ್ಟೇ ಅವರಿಗೆ ಅದರದ್ದು ಏನೋ ಗುಡ್ ಸಿಗ್ನಿಫಿಕೆಂಟ್ ಚೇಂಜ್ ಕ್ಯಾನ್ ಬಿ ಸೀನ್. ಒಂದ್ 2 ಸೆಷನ್ ತಗೊಂಡು ಅಯ್ಯೋ ಏನೋ ಆಗವಲ್ತಂತ ಅಂದ್ರೆ ಏನೋ ಐ ಆಮ್ ನಾಟ್ ಅ ಮೆಜಿಷಿಯನ್ ಟು ಜಸ್ಟ್ ಪುಟ್ ಅಪ್ ಅ ವಾಂಡ್ ಅಂಡ್ ಸೇ ದಟ್ ಇಲ್ಲ ನೀವು ಆರಾಮಾಗಿರಿ. ಹಿಂಗಿದ್ರೆ ಎಲ್ಲರೂ ಆರಾಮ ಇರ್ತಿದ್ರು, ಯಾರಿಗೂ ಏನ್ ತೊಂದ್ರೆನ ಆಗ್ತಿಲ್ಲ. ಎಲ್ಲರೂ ಆರಾಮ ಇರ್ತಿದ್ರು. ಸೊ yes, this is the thing. So condition specific is how the therapy sessions number are decided. And ಅವ್ರಿಗೆ ಕಂಟಿನ್ಯೂ ಹೆಂಗ್ ಮಾಡೋದು, ಎಷ್ಟೋ ಪೇಷಂಟ್ಸ್ ಗೆ as I said land based physiotherapy and aquatic therapy ಇದು ಎರಡೂ ಮಾಡಿಸ್ತೀವಿ. And when they are, let's say we have achieved the goal what we had put for the patient, ಅವರಿಗೆ ನಾವು ಡಿಸ್ಚಾರ್ಜ್ ಗೋಲ್ಸ್ ಹೇಳಿ ಮನಿ ಒಳಗೆ ಏನ್ ಎಕ್ಸರ್ಸೈಸ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ಅದು ಎನಿವೇಸ್ ನಾವು ಆಸ್ ಅ ಫಿಸಿಯೋಥೆರಪಿಸ್ಟ್ ಇಸ್ ದ ಪಾರ್ಟ್ ಆಫ್ ಅವರ್ ರೂಟೀನ್, ಅದ್ ನಾವು ಹೇಳ್ತೀವಿ. ಸೊ ಇಟ್ ಡಸಂಟ್ ಚೇಂಜ್ ಫಾರ್ an aquatic therapy client or a patient. It all goes same, hand in hand. Very nice, very well explained. So ಇದು ನೀವು ಸ್ವಿಮ್ಮಿಂಗ್ ಪೂಲ್ ಕೈಂಡ್ ಆಫ್ ಎನ್ವೈರ್ಮೆಂಟ್ ಅಂತ ಹೇಳಿದ್ರಿ, ಟು ಹ್ಯಾವ್ ಎ ಗುಡ್ ಮೇಂಟೈನ್ಡ್ ಟೆಂಪರೇಚರ್ ಡಿಪೆಂಡಿಂಗ್ ಆನ್ ದ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ರೀಜನ್ ಅಂತಾನು ನೀವು ಹೇಳಿದ್ರಿ. ಸೊ ಈಗ ನಿಮ್ದು ಓನ್ ಫೆಸಿಲಿಟಿ ಇದೆನಾ ಅಥವಾ ಹೇಗಿದೆ? ಆಸ್ ಐ ಸೆಡ್, ನಾನು ಯಾರ ಕಡೆ ಕಲ್ತಿದ್ದೆ aquatic therapy, it so happened that ನಾನು ಕಲ್ತ್ ಕೂಡ್ಲೆ ಅವರು he had to shift to a different country. So I got a ready facility to run practice that. Yeah, great. So I am practicing in that facility from 7+ years. And adu SDM ಧರ್ಮಸ್ಥಳ ಕಾಲೇಜ್ ಹತ್ರ ಬರ್ತದ ಅದು, ಟು ಬಿ ಪ್ರಿಸೈಸ್, ಬಿಕಾಸ್ ಅದು ಆ ಒಂದು ಲೊಕೇಶನ್ ಎಲ್ಲರಿಗೂ ಗೊತ್ತು. somebody who is outside Hubli Dharwad also knows that location quite well. Yes, so ಈ facility comes near SDM college. Yes. Okay, excellent. ಈಗ ನೀವು ಟ್ರೀಟ್ಮೆಂಟ್ ಬಗ್ಗೆ ಅಂತ ಹೇಳಿದ್ರಿ, ಈ ಪ್ರಾಸೆಸ್ ನಾರ್ಮಲಿ ಇಸ್ ಇಟ್ ಡಿಪೆಂಡಿಂಗ್ ಆನ್ ಪರ್ಟಿಕ್ಯುಲರ್ ಚಾಲೆಂಜ್ somebody has in their health, ಆ ಟ್ರೀಟ್ಮೆಂಟ್ ನೀವು ಕೊಡ್ಬೇಕಾದ್ರೆ ಅಂದ್ರೆ ನಾರ್ಮಲ್ ಪ್ರಾಸೆಸ್ ಎಷ್ಟು ದಿವಸ ತಗೊಳ್ತದೆ ಇದು? As I had explained, I will just give an example. ಈಗ ನನ್ನ ಕಡೆ low back pain or knee pain ಅಂತವ್ರ patient ಬಂದ್ರೆ the pain to reduce will take a good amount of 8 to 10 sessions. Now ideally I guide them to come on alternate days. ಒಂದ್ ದಿವಸ ಬಿಟ್ಟು ಬರ್ರಿ, ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಬರ್ರಿ ಅಂತ ನಾನ್ ಗೈಡ್ ಮಾಡಿರ್ತೀನಿ. ಯಾಕಂದ್ರೆ ನೀರಾಗ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಅವರಿಗೆ ಎಷ್ಟು ಸ್ಟ್ರೆಂತ್ ಹಾಕ್ತಾ ಇದಾರೆ ಅಂತ ಅವರಿಗೆಲ್ಲ ಈಸಿ ಅನಿಸ್ತದೆ. ಯಾಕಂದ್ರೆ ನಿಮ್ ಮೈ ವಜ್ಜೆ ಅರ್ಧ ಆಗಿರ್ತದೆ. ಯು ಫೀಲ್ ವೆರಿ ಲೈಟ್ ಅಂಡ್ ಯು ಡೂ ಎವ್ರಿಥಿಂಗ್ ಅಂಡ್ ಯು ಫೀಲ್ ಯು ಯೂಶಲಿ ವೆನ್ aquatic exercises are done, ನಿಮ್ ಪೇನ್ ಫೀಲ್ ಆಗಲ್ಲ. ಯಾಕಂದ್ರೆ ನಿಮ್ದು ಜಾಯಿಂಟ್ಸ್ ಎಲ್ಲ ಆಫ್ ಲೋಡ್ ಆಗಿರ್ತದೆ. ಸೊ ಇದ್ದಿದ್ ಪೇನು ಅವರಿಗೆ ನೀರಾಗ ಫೀಲ್ ಆಗಲ್ಲ. ಸೊ ದಟ್ ಡಸಂಟ್ ಮೀನ್ ದಟ್ ಐ ಕ್ಯಾನ್ ಮೇಕ್ ದೆಮ್ ಎಕ್ಸರ್ಸೈಸ್ ಮೋರ್. ಸೊ ಡೋಸೇಜ್ ಕರೆಕ್ಟ್ ಕೊಟ್ಟು ಐ ಗಿವ್ ದೆಮ್ ಒನ್ ಡೇ ಟೈಮ್ ಟು recover from whatever exercise they have done. I will ask them to do something at home, some stretches or some other exercises, but then ಅವ್ರಿಗೆ ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ಬರ್ರಿ ಅಂತ ಹೇಳಿರ್ತೀನಿ. ಸೊ ದಟ್ ಅವರಿಗೆ ಫಿಸಿಕಲಿ ಅದು ಸ್ಟ್ರೇನ್ ಆಗ್ತಾ ಇದ್ರೆ ದೇ ಕ್ಯಾನ್ ಕಮ್ ಔಟ್ ಆಫ್ ಇಟ್ ಇನ್ ಅ ಬೆಟರ್ ವೇ. ಸಿಮಿಲರ್ಲಿ ಇದು ನ್ಯೂರೋಲಾಜಿಕಲ್ ಕೇಸಸ್ ಬರ್ತಾ ಇದ್ರೆ ದೀಸ್ ಕೇಸಸ್ ಕ್ಯಾನ್ ವ್ಯಾರಿ ಅಕಾರ್ಡಿಂಗ್ ಟು ಪೇಷಂಟ್ ಇಂಟ್ರೆಸ್ಟ್ ಏನಿದೆ, ಪೇಷಂಟ್ ಗೋಲ್ ಏನಿದೆ. ನನ್ ಕಡೆ ಸುಮಾರ ಒಂದ್ ವರ್ಷ ಮೇಲಿಂದ ಬರೋರು ಪೇಷಂಟ್ಸ್ ಇದ್ದಾರೆ. ಬಿಕಾಸ್ ಅವರಿಗೆ ಆ ಆನ್ ಗೋಯಿಂಗ್ ಪ್ರೊಸೆಸ್ ಅವ್ರಿಗೆ ಇಂಪಾರ್ಟೆನ್ಸ್ ಗೊತ್ತಿದೆ ಅಂಡ್ ಅವರು ಆ ಇಂಪ್ರೂವ್ಮೆಂಟ್ ಗೆ ನೋಡಿದ್ದಾರೆ. ಅಂಡ್ ದೇ ನೋ ದಟ್ ಇಫ್ ದೇ ಆರ್ ಡೂಯಿಂಗ್ ದಿಸ್ ದೇ ಆರ್ ಗೋಯಿಂಗ್ ಟು ಬಿ
in a much better on a much better level in their progress or recovery. ಹೌದು. And 3 ತಿಂಗಳ or 4 ತಿಂಗಳ or 1 ತಿಂಗಳ ಹಂಗೂ ಬರೋರಿದ್ದಾರೆ. ಅಗೇನ್ ಬೇರೆ ಊರಿಂದ ಬರೋರ್ದು ಕಂಪ್ಲಯನ್ಸ್ ಡಿಪೆಂಡ್ಸ್ ಆನ್ ಅವರಿಗೆ ಬರೋದು ಹೋಗೋದು, ಬಿಕಾಸ್ ದಿಸ್ ಇಸ್ ದಿ ಓನ್ಲಿ ಫೆಸಿಲಿಟಿ ಇನ್ ಐ ಕ್ಯಾನ್ ಸೇ ನಾರ್ತ್ ಕರ್ನಾಟಕ. ನಾರ್ತ್ ಸೊ ಕರ್ನಾಟಕ. ನನ್ ಕಡೆ ರಾಣೆಬೆನ್ನೂರ್, ಹಾವೇರಿ, ಹರಿಹರ್, ಆಮೇಲೆ ಗದಗ್ ಈ ಸೈಡ್ ಏರಿಯಾ ಇಂದಾನು ಬರೋರ್ ಪೇಷಂಟ್ಸ್ ಇದ್ದಾರೆ. ಕೆಲವೊಬ್ರು ಹೋಗೋದ್ ಬರೋದ್ ಮಾಡ್ತಾರೆ, ಕೆಲವೊಬ್ರು ಅರೆ ವಾ. ಅಲ್ಲೇ ಮನಿ ಮಾಡಿ ಇರ್ತಾರೆ. ಅಂದ್ರೆ ಒಂದು ಮನಿ ಬಾಡಿಗೆಗ್ ತಗೊಂಡು ಅವ್ರಿಗೆ ಎಷ್ಟ್ ದಿವ್ಸ ಬೇಕು ಅಷ್ಟ್ ದಿವ್ಸ 3 ತಿಂಗಳ ಇರ್ಲಿ 6 ತಿಂಗಳ ಇರ್ಲಿ ಹಂಗಿದ್ದನು ಮಾಡೋರು ಇದ್ದಾರೆ. ಭಾಳ ಸೊ ಚಲೋ ಇಟ್ ಆಲ್ ಡಿಪೆಂಡ್ಸ್ ಆನ್ ಕಂಡೀಷನ್ ಟು ಕಂಡೀಷನ್. ಕಂಡೀಷನ್. Healing again depends from condition to condition. Absolutely. Orthopedic patients recover faster, obviously. And neurological conditions anyways take a long time. Yes. Ideally also, they take a long time. ವೆರಿ ವೆಲ್ ಎಕ್ಸ್ಪ್ಲೇನ್ಡ್ ಅರ್ಪಿತಾ ಅವರು. ಇನ್ನೊಂದು ಸಣ್ಣ ಬ್ರೇಕ್ ತಗೊಂಡು ಬರೋಣ, ಆಮೇಲೆ ನಿಮ್ಮ ಮೆಸೇಜ್ ನಮ್ಮ ಆಡಿಯನ್ಸಿಗೂ ಡೆಫಿನೆಟ್ ಬೇಕೇ ಬೇಕು. ಆಮೇಲೆ ವಿಲ್ ಟೇಕ್ ಎ ಕ್ವಿಕ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್. ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ. ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ. ಗೊತ್ತಾಂಡು ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ. ಹತ್ತಿರ ಹತ್ತಿರ ಬಾ, ಮೆತ್ತಗೆ ಮೆತ್ತಗೆ ಬಾ. ಸಂಜೆ ಚಳಿಯಲಿ ನೊಂದೆ ನಿನ್ನ ನೋಡಿ ಬಂದೆ, ನೋಡು ನನ್ನದೇ ಹೇಗೆ ನಡುಗಿದೆ, ನಿನಗಾಗಿ ಕೂಗಾಡಿದೆ. ತಪ್ಪಾಂಡು ತಪ್ಪಾಂಡು ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ. ಹತ್ತಿರ ಇಟ್ಟು ಪುಟ್ಟು ಪಿಕ್ಚರಿಂದ ಈ ಹಾಡು ರಾಜನ್ ನಾಗೇಂದ್ರ ಅವರ ಮ್ಯೂಸಿಕ್ ಕಂಪೋಸಿಷನ್ ಅಲ್ಲಿ ಕೇಳಿದ್ರಿ. ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ, ತುಂಬಾ ಫೇಮಸ್ ಸಾಂಗ್ ಇದು. ಬನ್ನಿ, ನಮ್ಮ ಮಾತುಕತೆ ನಮ್ಮ ಡಾಕ್ಟರ್ ಅರ್ಪಿತಾ ಹೆಗಡೆ ಅವ್ರ ಜೊತೆ ನಡೀತಾ ಇದೆ ಇವತ್ತು. ಹುಬ್ಬಳ್ಳಿ ಅವರು ತುಂಬಾ ಫೇಮಸ್ ಡಾಕ್ಟ್ರು, ಎಲ್ರಿಗೂ ಗೊತ್ತಿದ್ದವರು ಹುಬ್ಬಳ್ಳಿಯಲ್ಲಿ, ಎಲ್ಲರೂ ಇವ್ರ ಬಗ್ಗೆ ಗೊತ್ತಿದೆ. ಸೊ ಹಾಗೇನೆ ಇವರೊಂದು ಅಕ್ವಾಟಿಕ್ ಫಿಸಿಯೋಥೆರಪಿಸ್ಟ್ ಆಗಿದ್ದಾರೆ ಅಲ್ಲಿ. ಆ್ಯಂಡ್ ಶಿ ಈಸ್ ಎ ಗ್ರೇಟ್ ಫಿಸಿಯೋಥೆರಪಿಸ್ಟ್. ಅದು ಕೂಡ ನೀರಲ್ಲಿ ಎಲ್ರಿಗೊಂದು ಹೀಲಿಂಗ್ ಥರ ಒಂದು ಪ್ರಾಸೆಸ್ ಕೊಟ್ಟು ಜನರಿಗೆ ಏನು ಕಾಯಿಲೆ ಇದೆ ಅದನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ್ಯಂಡ್ ಶಿ ಈಸ್ ಎ ವೆರಿ ಸಕ್ಸಸ್ಫುಲ್ ಡಾಕ್ಟರ್ ಅಂತ ಹೇಳ್ತೀನಿ. ಹುಬ್ಬಳ್ಳಿ ಮತ್ತು ಸರೌಂಡಿಂಗ್ ಆಫ್ ಹುಬ್ಬಳ್ಳಿ, ನಾರ್ತ್ ಕರ್ನಾಟಕದಲ್ಲಿ ದಿಸ್ ಇಸ್ ದ ಓನ್ಲಿ ಫೆಸಿಲಿಟಿ ವಿಚ್ ಹ್ಯಾಸ್ ಅಕ್ವಾಟಿಕ್ ಫಿಸಿಯೋಥೆರಪಿ ಅಂತ ಹೇಳ್ತೀನಿ. ಸೊ ನಮ್ಮ ನಾರ್ತ್ ಕರ್ನಾಟಕದವರು ನಮ್ಮ ಈ ಡ್ಯಾಲಸ್ನಲ್ಲಿ ಅಥವಾ ನಮ್ಮ ಈ ಅಮೇರಿಕಾದಲ್ಲಿ ನೋಡ್ತಾ ಇದ್ರೆ ಇದನ್ನು ನೋಟ್ ಮಾಡ್ಕೊಳ್ಳಿ. ಯಾರಿಗೂ ಎಲ್ಲರೂ ಹೆಲ್ದಿಯಾಗಿ ಇರಿ ಅಂತ ಫಸ್ಟ್ ನಾನು ಕೇಳ್ಕೊತೀನಿ. ಒಂದು ವೇಳೆ ನಿಮ್ಗೇನಾದರೂ
ಹೆಚ್ಚು ಕಡಿಮೆ ಆದರೆ ಡೆಫಿನೆಟ್ ಆಗಿ ಅಕ್ವಾಟಿಕ್ ಫಿಸಿಯೋಥೆರಪಿ ಒಂದು ಟೆಸ್ಟ್ ಮಾಡಬೇಕು ಅಂತ ಇದ್ದರೆ ಡಾಕ್ಟರ್ ಅರ್ಪಿತಾ ಹೆಗ್ಡೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ಕನ್ನಡವಾಣಿ ಕಾಂಟ್ಯಾಕ್ಟ್ ಮಾಡಿ, ನಾನು ಖಂಡಿತವಾಗಿ ಅವರ ಡೀಟೇಲ್ಸನ್ನು ಕೊಡ್ತೀನಿ. ಸೊ ಅರ್ಪಿತಾ ಅವರೇ, ಆಲ್ರೆಡಿ ನಾವು 5 ನಿಮಿಷ ಉಳ್ದದ. ಹಾಂ, ನಿಮ್ಮಿಂದ ಒಂದು ಒಳ್ಳೆ ಮೆಸೇಜು ನಮ್ಮ ದರ್ಶಕರಿಗೆ ಏನು ಕೊಡ್ಬೇಕಂತ ಇದ್ದೀರಿ? ಯಾಕಂದ್ರೆ ನಾವು ಪ್ರೆಟಿ ಮಚ್ ವಿ ಹ್ಯಾವ್ ಕವರ್ಡ್ ದ ಎಂಟೈರ್ ಥಿಂಗ್ ಅಬೌಟ್ ಅಕ್ವಾಟಿಕ್ ಫಿಸಿಯೋಥೆರಪಿ. ಆಫ್ಕೋರ್ಸ್ ಇಟ್ಸ್ ಎ ಹ್ಯೂಜ್ ಸಬ್ಜೆಕ್ಟ್. ಎಷ್ಟು ಮಾತಾಡಿದ್ರು ಕಡಿಮೆನೆ ಅಂತ ಹೇಳ್ತೀನಿ. ಆದರೂ 1 ಅವರಲ್ಲಿ ಒಂದು ಹೈಲೈಟ್ ಏನು ಕೊಡಬೇಕು ಅದನ್ನು ನಾವು ಕೊಟ್ವಿ. ಒಂದು ಜನರಿಗೆ ಒಂದು ಅವೇರ್ನೆಸ್ ಕೊಡಬೇಕು ಅಂತ ಅಕ್ವಾಟಿಕ್ ಫಿಸಿಯೋಥೆರಪಿನೂ ಇರ್ತದ ಅಂತ ಹೇಳಿ ಜನರಿಗೆ ಒಂದು ಅವೇರ್ನೆಸ್ ಕೊಡಬೇಕು ಅಂತ ಇದನ್ನು ನಮ್ಮ ಪ್ರಯತ್ನ, ನಮ್ಮ ಕನ್ನಡವಾಣಿದು. ಸೊ ಐ ಥಿಂಕ್ ವಿ ಹ್ಯಾವ್ ಕವರ್ಡ್ ಪ್ರೆಟಿ ಮಚ್ ಮೇಜರ್ ಪಾಯಿಂಟ್ಸ್. ಸೊ ನಿಮ್ಮಿಂದ ಏನಾರು ಮೆಸೇಜ್ ನಮ್ಮ ದರ್ಶಕರಿಗೆ ಪ್ಲೀಸ್. ಸೊ ಫಸ್ಟ್ ಅಂದ್ರೆ ನಾನು ಹೇಳೋದಂದ್ರೆ ನಿಮ್ದ್ ಹೆಲ್ತಿಗೆ ನಿಮ್ಗ ಯಾವ ಟೈಪ್ ಆಫ್ activity or exercise suits you, you have to search that and go ahead with that. One size fits all yavattu irangilla when it comes to health and wellness. So always know that and try to find resources in whichever place you are. ಇಲ್ಲ ಎಷ್ಟೋ ಇಲ್ಲಿ ದರ್ಶಕರು ಯಾರು ನೋಡ್ತಾ ಇದ್ದಾರೆ, ಅವ್ರ ರಿಲೇಟಿವ್ಸ್ ಅವ್ರಿಗೆ ಗೊತ್ತಿದ್ದಾರೆ ದಟ್ ಅವರಿಗೆ ಈ ತೊಂದರೆ ಇರ್ಬೋದು, ಆ ತೊಂದರೆ ಇರ್ಬೋದು. ನೀವು ನಿಮ್ಗ ಗುರ್ತಿದ್ದ ಒಂದು ಇನ್ಫಾರ್ಮೇಶನ್ ಪಾಸ್ ಮಾಡಿದ್ರೆ ಮೆನಿ ಅ ಟೈಮ್ಸ್ ಇಟ್ ಹೆಲ್ಪ್ಸ್ ದೆಮ್. ಮೇ ಬಿ ಅವರಿಗೆ ದೇ ಆರ್ ಬ್ಯಾಡ್ಲಿ ಇನ್ ನೀಡ್ ಆಫ್ ದಟ್, ಬಟ್ ದೇ ಡೋಂಟ್ ನೋ ದಟ್ ಸಚ್ ಥಿಂಗ್ ಎಕ್ಸಿಸ್ಟ್ಸ್. ಇಫ್ ಯು ಜಸ್ಟ್ ಮೆನ್ಷನ್ ಇಟ್, ಇಟ್ ಹೆಲ್ಪ್ಸ್ ಅ ಲಾಟ್. ಸೊ ಐ ವಿಲ್ ಕ್ವಿಕ್ಲಿ ಜಸ್ಟ್ ಟೆಲ್ ವಾಟ್ ಆಲ್ ಕಂಡೀಷನ್ಸ್ ಕ್ಯಾನ್ ಬೆನಿಫಿಟ್ ಫ್ರಮ್ ಅಕ್ವಾಟಿಕ್ ಥೆರಪಿ. ನಾ ಆಲ್ರೆಡಿ ಕೆಲವೊಂದು ಹೇಳ್ಬಿಟ್ಟಿದೀನಿ, ನಾ ಯಾವ್ದು ಹೇಳಿಲ್ಲ ಅದನ್ನ ನಾನು ಹೇಳ್ತೀನಿ. ಫೈಬ್ರೋಮಯಾಲ್ಜಿಯಾ ಆರ್ ಸಯಾಟಿಕಾ, ಡಿಸ್ಕ್ ಪ್ರಾಬ್ಲಮ್ಸ್, ಅದರಾಗೂ ಬಹಳ ತೊಂದರೆಗಳು ಇರ್ತಾವು. ಲೋ ಬ್ಯಾಕ್ ಏಕ್ ಒಳಗ ಯಾವ್ದು ತರದ ತೊಂದರೆ ಇರ್ಲಿ ಬರ್ಬೋದು. ಆಮೇಲೆ ಅಟ್ಯಾಕ್ಸಿಯಾ ಇರ್ಲಿ, ಸ್ಪೈನಲ್ ಕಾರ್ಡ್ ಇಂಜುರೀಸ್ ಇರ್ಲಿ. ಆಮೇಲೆ ಓವರ್ ವೇಟ್ ಇರೋರು ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಒಂದು ಮೀಡಿಯಂ ಹುಡುಕ್ತಾ ಇರ್ತಾರೆ. ದಿಸ್ ಇಸ್ ದಿ ರೈಟ್ ಮೀಡಿಯಂ ಫಾರ್ ಯು ಟು ಎಕ್ಸರ್ಸೈಸ್, because you are not stressing your joints, and this is going to help you in recovering in a much better way. There are athletes who are recovering from injuries, surgeries. Aurige water is the best medium to start with their recovery process. Recovery process phase first that bitre ಆಮೇಲೆ land based exercise ಮಾಡ್ಲಿಕ್ಕೆ ಈಸಿ ಆಗ್ಬಿಡ್ತದೆ. ಇಲ್ಲಾದ್ರೆ ಬೆಡ್ ರೆಸ್ಟ್ ಅಂತ ಮಲಗಿಸ್ ಬಿಡ್ತಾರೆ, and that has a much more adverse effect on the other systems. And it is never too late to start or try anything new. That is what I feel. You can always try this. ನನ್ ಕಡೆ 70-75 ವಯಸ್ಸಿಗೂ ಫಸ್ಟ್ ಟೈಮ್ ನೀರಾಗಿ ಇಳಿದವರು ಕ್ಲೈಂಟ್ಸ್ ಬರ್ತಾರೆ ಇದ್ರು ಅಂಡ್ ಎಂಜಾಯ್ಡ್ ಇಟ್ ಬಿಕಾಸ್ ದೇ ಶೋಡ್ ದಿ ವಿಲ್ಲಿಂಗ್ನೆಸ್. ನಾವು ಇದು ಒಂದು ಟ್ರೈ ಮಾಡ್ಬೋದು, ಇದು ನಾ ಹೆಂಗ್ ಇಳಿಲಿ, ನನಗೇನ್ ಬೇಕಾಗ್ತದ, ನಾ ಹೆಂಗ್ ಮಾಡ್ಲಿ ಅಂತ ಹೇಳಿಲ್ಲ. ಅವ್ರ ಹೆಲ್ತ್ ಬಗ್ಗೆ ಅವರು ಆ ಒಂದು ಡಿಸಿಷನ್ ತಗೊಂಡು ಅವ್ರದ್ದು ಟ್ರೈ ಮಾಡಿದ್ರು. ಅಂಡ್ ಟ್ರೈ ಮಾಡಿದಾಗ then if you want to go ahead with it, you can go ahead with it. If it doesn't suit you, it is your wish, but you can't say that without trying anything. So for your health, do try the techniques or the therapy, types of therapies that are available which might help you. Egin kaldag ankar you have a lot of information on net available. See what is genuine again and see what is not genuine, and go ahead with whatever is genuine. So this is what I would like to tell all the viewers. Thank you so much, Arpita avare. So we are almost coming to the end of the show. So ಇನ್ನೊಂದ್ಸಲ ನಿಮ್ಗೆ ಭಾಳ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಯು ಕೇಮ್ ಆನ್ ಅವರ್ ಶೋ, ಯಾಕಂದರೆ ನಿಮ್ಮದು ಭಾಳ ಬ್ಯುಸಿ ಸ್ಕೆಡ್ಯೂಲ್ ಇರ್ತದೆ. ಸೊ ಯು ಗೇವ್ ಲಾಟ್ ಆಫ್ ವೆರಿ ಗುಡ್ ಇನ್ಫಾರ್ಮೇಷನ್ ಅಬೌಟ್ ಅಕ್ವಾಟಿಕ್ ಫಿಸಿಯೋಥೆರಪಿ ಏನು, ಅದು ಹೆಂಗೆ ಅದನ್ನು ಪ್ರಾಕ್ಟೀಸ್ ಮಾಡ್ಲಿಕ್ಕತ್ತೀರಿ ನೀವು, ಆಮೇಲೆ ಹೆಂಗೆ ಪೇಷಂಟ್ಸನ್ನು ನೀವು ಟ್ರೀಟ್ ಮಾಡ್ತೀರಿ ಹೀಲಿಂಗ್ ಪ್ರಾಸೆಸ್ಸಿಗೆ, ಯಾವ ಥರದ್ದು ಪೇಷಂಟ್ಸ್ ನೀವು ಹ್ಯಾಂಡಲ್ ಮಾಡ್ತೀರಿ, ವೆದರ್ ದೆರ್ ಇಸ್ ನೋ ಏಜ್ ಬಾರ್, ದೆರ್ ಇಸ್ ನೋ ಜೆಂಡರ್ ಬಾರ್. ಸೊ ಅದನ್ನು ನೀವು ಹೇಳಿದ್ರಿ.
ಆಮೇಲೆ ಯಾವ ಥರದ್ದು ಆ ಪೂಲ್ದು ಕಂಡೀಷನ್ಸ್ ಇರಬೇಕು ಈ ವಾತಾವರಣದ ಕಂಪ್ಯಾರಿಸನ್ ಮೇಲೆ. ಸೊ ತುಂಬ ಅಂದರೆ ಎಲ್ಲ ಒಂದು ಡಿಫ್ರೆಂಟ್ ಅದರದ್ದು ಮಾಹಿತಿ ಎಲ್ಲ ಕೊಟ್ರಿ ನಮ್ಮ ದರ್ಶಕರಿಗೆ. ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ದರ್ಶಕರಿಗೂ ಹೇಳ್ತೀನಿ, ನಿಮಗೆ ಏನಾದರೂ ಫಿಸಿಯೋಥೆರಪಿ ಒಂದು ಟ್ರೀಟ್ಮೆಂಟ್ ಬೇಕು ಅಂತ ಇದ್ದರೆ, ಅದರಲ್ಲಿ ಕೂಡ ಅಕ್ವಾಟಿಕ್ ಅಂದರೆ ವಾಟರ್ ಬೇಸ್ಡ್ ಫಿಸಿಯೋಥೆರಪಿ ಬೇಕಂತ ಹೇಳಿದರೆ ಡೆಫಿನೆಟ್ ಆಗಿ ಡಾಕ್ಟರ್ ಅರ್ಪಿತಾ ಹೆಗ್ಡೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಶಿ ಈಸ್ ಆಲ್ಸೋ ಆನ್ ಸೋಷಿಯಲ್ ಮೀಡಿಯಾ, ಅದರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಡೆಫಿನೆಟ್ ಆಗಿ ಕನ್ನಡವಾಣಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಧಾರಾಳವಾಗಿ ಅವರ ಕಾಂಟ್ಯಾಕ್ಟನ್ನು ನಾವು ಕಳಿಸ್ಕೊಡ್ತೀವಿ. ಅದು ಕೂಡ ನಾನು ಎಂಫಸೈಸ್ ಮಾಡೋದಂದರೆ ನಾರ್ತ್ ಕರ್ನಾಟಕದಲ್ಲಿ ಇದ್ದ ಜನರಿಗೆ ಜಾಸ್ತಿ ನಾನು ಹೇಳ್ತೀನಿ, ಯಾಕಂದರೆ ದಿಸ್ ಇಸ್ ದ ಓನ್ಲಿ ಫೆಸಿಲಿಟಿ ಅವೈಲೇಬಲ್ ಇನ್ ನಮ್ಮ ಹುಬ್ಬಳ್ಳಿ ಧಾರವಾಡ ಏರಿಯಾ. ಸೊ ಅಷ್ಟು ಹೇಳ್ತಾ ಮತ್ತೊಂದು ಈ ಕನ್ನಡವಾಣಿ ಕಾರ್ಯಕ್ರಮ ಎಪಿಸೋಡನ್ನು ಸೈನ್ ಆಫ್ ಮಾಡ್ತಾ, ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ ಇನ್ನೊಂದ್ಸಲ ನಿಮಗೆ ನಮಸ್ಕಾರ, ನಿಮಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ನಮ್ಮ ಸಂದೀಪ್ ಸದಾನಂದಪ್ಪಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲೇ ಮುಗಿಸ್ತೀನಿ. ಇನ್ನೊಂದು ಮಾತು ಹೇಳ್ತೀನಿ, ಮುಂದಿನ ವಾರ ಇನ್ನೊಬ್ರು ನಮ್ಮ ಡೈರೆಕ್ಟರ್ ಅವರ ಇಂಟರ್ವ್ಯೂ ಇದೆ. 17 ಅಂತ ಈ ಪಿಕ್ಚರ್ ಇತ್ತಿತ್ತಲಾಗೆ ರಿಲೀಸ್ ಆಗಿದೆ. ಆ ಡೈರೆಕ್ಟರ್ ಅವರ ಜೊತೆ ಆ 17 ಆ ಪಿಕ್ಚರ್ ಬಗ್ಗೆ ನಾವು ಮಾತುಕತೆ ನಡೆಸ್ತಾ ಇದ್ದೀವಿ. ಮುಂದಿನ ವಾರ ಇದೇ ಸಮಯ ಇದೇ ಟೈಮಲ್ಲಿ ಡೆಫಿನೆಟ್ ಆಗಿ ನೀವು ಲಾಗಿನ್ ಮಾಡಿ. ಆಮೇಲೆ ಇವತ್ತಿನ ನಮ್ಮ ಬರ್ಡೇ ವಿಶ್ ನಾನು ಹೇಳೋದಾದರೆ, ನಮ್ಮ ಯಶ್ ಅಂತ ನಮ್ಮ ಹರ್ಷವರ್ಧನ್ ಅವರು ರೋಟ್ರಿ ಕ್ಲಬ್, ನಮ್ಮ RT ನಗರ್ ರೋಟ್ರಿ ಕ್ಲಬ್ ಅವರ ಮಗ ಯಶ್ ಅವರ ಬರ್ಡೇ. ವೆರಿ ವೆರಿ ಹ್ಯಾಪಿ ಬರ್ಡೇ ಟು ಯು ಯಶ್. ಆ್ಯಂಡ್ ಕನ್ನಡವಾಣಿ ಟೀಮಿಂದ ನಿಮಗೆ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದಿಗೂ ನೀನು ಕನ್ನಡವಾಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ.